ಎಸ್.ಎಲ್. ಭೈರಪ್ಪ ಅವರ ಪೂರ್ಣ ಹೆಸರು ಸಂತೆ ಶಿವಲಿಂಗಣ್ಣಯ್ಯ ಭೈರಪ್ಪ. ಇವರು ಆಧುನಿಕ ಕನ್ನಡ ಕಾದಂಬರಿಕಾರರು, ವಿದ್ವಾಂಸರು ಮತ್ತು ಲೇಖಕರು. ಪದ್ಮಭೂಷಣ, ಕೇಂದ್ರ ಸಾಹಿತ್ಯ ಅಕಾಡೆಮಿ, ಪಂಪ ಪ್ರಶಸ್ತಿ ಮುಂತಾದ ಪ್ರತಿಷ್ಠಿತ ಪುರಸ್ಕಾರಗಳನ್ನು ಮುಡಿಗೇರಿಸಿಕೊಂಡಿರುವ ಇವರು ನೇರ ನಿಷ್ಠ ಬರಹಗಳಿಂದ ತಮ್ಮ ಛಾಪು ಮೂಡಿಸಿದ್ದಾರೆ. ಇವರ ಆವರಣ ಕೃತಿ ಪ್ರಕಟವಾದ 5 ತಿಂಗಳ ಒಳಗೆ 10 ಬಾರಿ ಮರುಮುದ್ರಿತವಾಗಿ ಸಾಹಿತ್ಯ ಕ್ಷೇತ್ರದಲ್ಲೇ ದಾಖಲೆ ನಿರ್ಮಿಸಿದೆ. ಭಿತ್ತಿ, ಭೀಮಕಾಯ, ವಂಶವೃಕ್ಷ, ಗೃಹಭಂಗ, ಕಾವಲು, ಯಾನ, ಉತ್ತರಾಖಂಡ, ತಂತು, ಪರ್ವ ಇನ್ನಿತರ ಪ್ರಸಿದ್ಧ ಕೃತಿಗಳನ್ನು ರಚಿಸಿದ್ದಾರೆ. ಇದೀಗ ಇಂದಿನ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಇದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮುಂದೆ ಎಲ್ಲರೂ ಕಾತುರದಿಂದ ಕಾಯುತ್ತಿರುವಂತಹ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ಮೊದಲಿಗೆ ಪ್ರಕಾಶ್ ಮಲ್ಪೆಯವರ ಬೆಳಕು ಒಂದು ಇಳೆಗೆ ಬಂದು ಇಳೆಯ ಈರುಳು ಕಳೆದ ಮಹಾಪುರುಷರು ಎಂಬ ಪುಸ್ತಕ. ವೃತ್ತಿಯಲ್ಲಿ ಉದ್ಯಾನ ವಿನ್ಯಾಸಕರು, ಜೊತೆಗೆ ಆತ್ಮರಕ್ಷಣಾ ಕಲೆ ತರಬೇತುದಾರರು. ರಾಜ್ಯದ 30 ಜಿಲ್ಲೆಗಳ ವಿವಿಧ ಕಾಲೇಜು ಶಿಕ್ಷಕರ ಕಾರ್ಯಾಗಾರ, ಸಾಹಿತ್ಯ ಸಮ್ಮೇಳನಗಳು, ಧಾರ್ಮಿಕ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರ, ಧರ್ಮ, ಸಂಸ್ಕೃತಿ, ಸಾಹಿತ್ಯ, ಕಲೆ, ಇತಿಹಾಸ, ಪ್ರಚಲಿತ ವಿದ್ಯಮಾನಗಳು ಮುಂತಾದ ವಿಚಾರಗಳಿಗೆ ಸಂಬಂಧಿಸಿದಂತೆ 1000ಕ್ಕೂ ಹೆಚ್ಚು ಉಪನ್ಯಾಸಗಳನ್ನು ಮಾಡಿದ್ದಾರೆ. 5000ಕ್ಕೂ ಅಧಿಕ ಪದವಿ ವಿದ್ಯಾರ್ಥಿಗಳಿಂದ ಸಂಪೂರ್ಣ ವಂದೇ ಮಾತರಂ ಹಾಡಿಸಿ 2 ವಿಶ್ವ ದಾಖಲೆಗಳನ್ನು ತನ್ನದಾಗಿಸಿಕೊಂಡಿದ್ದಾರೆ. ಉಡುಪಿಯ ಸಂವೇದನಾ ಫೌಂಡೇಶನ್ನ ಸಂಸ್ಥಾಪಕರು. ಸಂವೇದನಾ ಫೌಂಡೇಶನ್ ಮೂಲಕ ರಾಜ್ಯದಾದ್ಯಂತ 100 ಕಾಡುಗಳನ್ನು ಬೆಳೆಸುವ ಉನ್ನತ ಗುರಿಯೊಂದಿಗೆ ಹೊರಟು ತನ್ನ ತಂಡದ ಗೆಳೆಯರ ಜೊತೆಗೆ ಸೇರಿ ಈಗಾಗಲೇ ಕೆಲವು ಕಿರು ಬೃಹತ್ ಕಾಡುಗಳ ನಿರ್ಮಾಣ ಮಾಡಿದ್ದಾರೆ. ಇವರ ಬೆಳಕು ಒಂದು ಇಳೆಗೆ ಬಂದು ಇಳೆಯ ಇರುಳು ಕಳೆದ ಮಹಾಪುರುಷರು ಎಂಬ ಪುಸ್ತಕ. ಇದನ್ನು ಎಸ್.ಎಲ್. ಭೈರಪ್ಪ ಇವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಖ್ಯಾತ ಲೇಖಕರಾಗಿರುವಂತಹ ಗುರುಪ್ರಸಾದ್ ಭಟ್ ಇವರ ಛತ್ರಪತಿ ಶಿವಾಜಿ ಕಲ್ಪಿತ ಕಥೆಗಳ ಅನಾವರಣ, ಪುರಾವೆಗಳ ದರ್ಪಣ ಕೃತಿಯನ್ನು ಡಾಕ್ಟರ್ ಎಸ್.ಎಲ್. ಭೈರಪ್ಪ ಅವರು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಛತ್ರಪತಿ ಶಿವಾಜಿ ಮಹಾರಾಜರ ಬಗೆಗೆ ಅಗಾಧವಾದ ಜ್ಞಾನವನ್ನು ಹೊಂದಿ ಅವರ ಬಗ್ಗೆ ಅನೇಕ ಪುಸ್ತಕಗಳನ್ನು ಬರೀತಾ ಇದ್ದಾರೆ. ಛತ್ರಪತಿ ಶಿವಾಜಿ ಕಲ್ಪಿತ ಕಥೆಗಳ ಅನಾವರಣ, ಪುರಾವೆಗಳ ದರ್ಪಣ ಅನ್ನುವಂತಹ ಸುಂದರವಾದಂತಹ ಕೃತಿಯನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡುವಂತಹ ಅದ್ಭುತವಾದಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳ ಮೂಲಕ ಧನ್ಯವಾದಗಳನ್ನು ಭಾರತ್ ಫೌಂಡೇಶನ್ ಮತ್ತು ಮಂಗಳೂರು ಲಿಟ್ ಫೆಸ್ಟ್ನ ಕಡೆಯಿಂದ ಸಲ್ಲಿಸ್ತಾ ಇದ್ದೇವೆ. ಮುಂದಕ್ಕೆ ಸತೀಶ್ ಎನ್. ಬೆಳ್ಳೂರು 1962 ಮೈಸೂರಲ್ಲಿ ಜನಿಸಿ ನೆಟ್ವರ್ಕ್ಸ್ ಲಿಮಿಟೆಡ್ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಾಗಲೇ 2018ರಲ್ಲಿ ಸ್ವಯಂ ನಿವೃತ್ತಿ ಪಡೆದುಕೊಂಡಂತಹ ಇವರು ಸ್ವಯಂ ಶಿಕ್ಷಣ ಅನ್ನುವಂತಹ NGO ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದೀಗ ಇವರು ಕವಿಯಾಗಿ, ಕಥೆಗಾರರಾಗಿ, ಪ್ರಬಂಧಕಾರರಾಗಿ, ಅಂಕಣ ಬರಹಗಾರರಾಗಿ ಜನಪ್ರಿಯಗೊಳಿಸಿದ್ದಾರೆ. ಇವರ 3 ಪುಸ್ತಕಗಳು ಇದೀಗ ಪ್ರಕಟಣೆಗೊಳ್ಳಲಿಕ್ಕಿದೆ. ಮೊದಲನೆಯದು ಬೊಗಸೆಯಲ್ಲಿ ವಿಶ್ವ, ನಾ ಕಂಡುಕೊಂಡ ಸತ್ಯಗಳು. 2ನೆಯದು ಕನ್ನಡೋತ್ಸವ, ಇದು ಕನ್ನಡಿಗರ ಆತ್ಮಕಥೆ. 3ನೆಯ ಪುಸ್ತಕ ಚಾಣಕ್ಯ. ಈ ಪುಸ್ತಕಗಳ ಪ್ರಕಾಶಕರು ಆದಂತಹ ವಿವಿಧ ಲಿಪಿ ಪುಸ್ತಕ ಪ್ರಕಾಶಕರು ಮಧ್ವೇಶ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ.
ವಿಧಾನದ ವಿಶೇಷಾಂಕಗಳ ಪ್ರಕಟಣೆಯನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರು. ಭೀಮಕಾಯದಲ್ಲಿ ಕುಸ್ತಿ ವಿಷಯದಲ್ಲಿ, ಮತ್ತು ಮಂದ್ರದಲ್ಲಿ ಸಂಗೀತದ ವಿಷಯದಲ್ಲಿ, ಮತ್ತು ಜಲಪಾತದಲ್ಲಿ ಪೇಂಟಿಂಗ್ ವಿಷಯದಲ್ಲಿ ಇಷ್ಟೆಲ್ಲ ಬರೆದಿದ್ದೀರಿ ನೀವು ಗೊತ್ತಿದ್ದ ಒಂದು ವಿಷಯವನ್ನು ಕಾದಂಬರಿಯಾಗಿ ತರದೇ ಇದ್ದ ಯಾವುದಾದ್ರೂ ವಿಷಯ ಇರಬಹುದಾ? ನೀವು ಭಿತ್ತಿನಲ್ಲಿ ವಿದ್ಯಲ್ಲ ಭೀಮಕಾಯದಲ್ಲಿ ಕುಸ್ತಿ ಬಗ್ಗೆ ಬರೆದಿದ್ದೀರಾ, ಜಲಪಾತದಲ್ಲಿ ಸಂಗೀತ ಬರೆದಿದ್ದೀರಾ, ಪೇಂಟಿಂಗ್ ಜಲಪಾತದಲ್ಲಿ ಪೇಂಟಿಂಗ್, ಮಂದ್ರದಲ್ಲಿ ಸಂಗೀತವನ್ನು ಬರೆದಿದ್ದೀರಾ. ಅದನ್ನ ಅಲ್ಲದೆ ಎಷ್ಟೋ ಸಬ್ಜೆಕ್ಟ್ ನಿಮಗೆ ಗೊತ್ತಿದೆ, ಗೊತ್ತಿಲ್ಲದೆ ಇರೋ ಸಬ್ಜೆಕ್ಟ್ ಬಗ್ಗೆ ಇನ್ನೂ ಏನಾದ್ರು ಬರೆಯೋದಿತ್ತ ನಿಮ್ಮ ಕಾದಂಬರಿ ಅಂತ? ನನಗೆ ಗೊತ್ತಿಲ್ಲದೆ ಇರುವಂಥದ್ದು ನಾನೇನು ಬರೆಯೋದೇ ಇಲ್ಲ. ಅದು ಸ್ವತಃ ಅನುಭವ ಬೇಕು, ಇಲ್ಲದೆ ಹೋದ್ರೆ ಆಗೋದಿಲ್ಲ. ಈಗ ಉದಾಹರಣೆಗೆ ಯಾನ ಇದೆ, ಯಾನಕ್ಕೆ ನಾನು ಮೇಲಕ್ಕೆ ಹೋಗಿರಲಿಲ್ಲ, ಆದರೆ ಅದರ ಯಾನದ ಬಗ್ಗೆ ನಮ್ಮ ಬೆಂಗಳೂರಿನೊಳಗೆ ಆಫೀಸ್ ಇದೆಯಲ್ಲ, ಫಿಲಾಸಫಿಕಲ್ ಸೈನ್ಸು, ಒಂದು ಸಲ ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನೊಳಗೆ 2 ತಿಂಗಳು ನನ್ನ ವಿಸಿಟಿಂಗ್ ಪ್ರೊಫೆಸರಾಗಿ ಇದು ಮಾಡಿದ್ದರು. ಅಂದರೆ ಅಲ್ಲಿ ಯಾರು ಮಿಕ್ಸ್ ಆಗಿ ಅವರೇನು ಪ್ರಶ್ನೆ ಕೇಳ್ತಾರೆ ಅದು ನನಗೆ ಬೇಕಾದದ್ದನ್ನು ಕೇಳೋದು ನನಗೆ ಹಾಗೆ ಅಂತ ಅಂದು, ನನಗೆ ಬೇಕಾದದ್ರೊಳಗೆ ನಾನು ಬರೀ ಈ ಆಕಾಶಕ್ಕೆ ಹೋಗೋದನ್ನೇ ಇದು ಮಾಡ್ತಿದ್ದೆ. ಅವರು ಎಲ್ಲ ಥಿಯರಿಟಿಕಲ್ ತುಂಬ ಚೆನ್ನಾಗಿದ್ದರು ಅವರು ಪ್ರೊಫೆಸರು, ಪ್ರಾಕ್ಟಿಕಲ್ ಗೊತ್ತಿರಲಿಲ್ಲ. ಆಮೇಲೆ ಇದಕ್ಕೆ ಹೋಗಿದ್ದರು, ಎಲ್ಲಿ ಬೆಂಗಳೂರಿನೊಳಗೆ ಇದೆಯಲ್ಲ, ಇದನ್ನು ತಯಾರು ಮಾಡ್ತಾರೆ, ಎಲ್ಲನೂ ತಯಾರು ಮಾಡೋದು ಬೆಂಗಳೂರಿನೊಳಗೆ, ತಗೊಂಡೋಗಿ ಇದಕ್ಕೆ ಮೇಲಕ್ಕೆ ಕಳಿಸೋದಕ್ಕೆ ಮಾತ್ರ ಇದಕ್ಕೆ ಕಳಿಸ್ತಾರೆ. ಎಲ್ಲಿಗೆ? ಅದು ಆಂಧ್ರದಲ್ಲಿದೆ. ಇದನ್ನು ನಾನು ಹೋಗಿ ಅದನ್ನು ಹೇಗೆ ಮಾಡ್ತಾರೆ ಅಂತ ಅನ್ನೋದನ್ನೆಲ್ಲ ಮಾಡಿ 4 ಜನ ಪ್ರೊಫೆಸರ್ಗಳನ್ನೆಲ್ಲನೂ ಇಟ್ಕೊಂಡು ಅವರನ್ನು ನಾನು ಡೀಟೇಲನ್ನು ನಾನು ಮಾಡಿದ್ದೆ. ಅದಕ್ಕಿಂತ ಮೊದಲು ಏನಾಗಿತ್ತು ಅಂದರೆ, ಅಮೆರಿಕಾದಲ್ಲಿ ಹೋದರೆ ಇದರಲ್ಲಿ ವಾಷಿಂಗ್ಟನ್ ಡಿ ಸಿ ಒಳಗೆ ಒಂದು ಇದಿದೆ, ಯಾವುದು ಚಿತ್ರವೆಲ್ಲ ಇದೆಯಲ್ಲ, ಅಲ್ಲಿ ಹೋದಾಗ ನಾನು ಯಾವಾಗಲೂ ಈ ಐನ್ಸ್ಟೀನ್ ಮೇಲೆ ನಾನು ಇದು ನನಗೆ ನನ್ನ ಹತ್ರ 4 ಐನ್ಸ್ಟೀನ್ನ ಜೀವನ ಚರಿತ್ರೆಯನ್ನು ನಾನು ಓದಿದ್ದೀನಿ. ಆಮೇಲೆ ಇವರು ಎಲ್ಲಿ ಕಳಿಸ್ತಾರೆ ಅಂತ ಅನ್ನೋದಕ್ಕೆ ಸೌತ್ ಅಮೆರಿಕಾದಲ್ಲಿ ಯಾವುದೋ ಒಂದು ಇದು ಬರುತ್ತೆ, ಅದನ್ನು ನಿಜವಾಗಿ ಮಾಡಿದ ಕಳಿಸೋದನ್ನು ಎಲ್ಲನೂ ತೋರಿಸಿದ್ದಾರೆ ನನಗೆ. ಇಷ್ಟೆಲ್ಲ ಇದ್ದದ್ರಿಂದ ಫಿಲಾಸಫಿ ಈಗ ಅಲ್ಲಿ ಈ ಕಥೆ ಒಳಗೆ ಏನು ಬರುತ್ತೆ ಅಂತಂದರೆ, ಇದರ ಟೆಕ್ನಿಕಲ್ ಎಲ್ಲನೂ ಇರುತ್ತೆ, ಆದರೆ ಎಲ್ಲ ಇಲ್ಲಿಗೆ ಬಿಟ್ಟು ಹೋಗ್ತಾರೆ, ಮೇಲೆ ಇದಕ್ಕೆ ಹೋಗಬೇಕು ಅಂತ ಎಲ್ಲನೂ ಮಾಡಿರ್ತಾರೆ. ಆದರೆ ಅಲ್ಲಿರೋ ಒಬ್ಬ ಮುಖ್ಯ ಇದನಿಗೆ ಇದು ಜೀವನ ಏನು ಹೋಗ್ತೀನಿ ನಿಜ, ಆದರೆ ಅದರ ಫಿಲಾಸಫಿ ಏನು ಅಂತ ಅನ್ನೋದನ್ನು ಬರುತ್ತೆ. ಆ ಫಿಲಾಸಫಿ ನನಗೆ ಗೊತ್ತೇ ಇತ್ತು, ಅದನ್ನು ಒಂದಕ್ಕೆ ಮಿಕ್ಸ್ ಮಾಡಿದೆ. ಇಷ್ಟು ಕೆಲವು ಮಾಡಿಕೊಂಡದ್ರಿಂದ ಈ ಯಾನ ಈಗ ನೀವು ಏನು ಓದಿದ್ದೀರೋ ಅದಾಗಿದೆ ಅಷ್ಟೇ. ಇದು ಸಾಮಾನ್ಯವಾದಂಥ ಒಂದು ಪ್ರಶ್ನೆ.
ಈಗ ನೀವು ನಿಮ್ಮ ಸಮಕಾಲೀನ ಬರಹಗಾರರನ್ನು ಅವರ ಪುಸ್ತಕಗಳನ್ನೆಲ್ಲ ಓದಿದ್ದೀರಿ. ಹಾಗೆ ಈ ಯುವ ಜನಾಂಗದ ಪೀಳಿಗೆಯ ಬರಹಗಾರರ ಪುಸ್ತಕಗಳನ್ನು ತಾವು ಓದಿರ್ತೀರಿ. ಮುಖ್ಯವಾಗಿ ಏನೋ ಒಂದು ಬದಲಾವಣೆಗಳನ್ನು ತಾವು ಗಮನಿಸಿರ್ತೀರಿ. ಅಂದರೆ ಭಾಷೆಯಲ್ಲಾಗಿರ್ಬೋದು, ಪದ ಬಳಕೆಯಲ್ಲಾಗಿರ್ಬೋದು, ಅಥವಾ ಅವರು ತಗೊಳ್ಳುವಂತಹ ವಿಷಯ ಆಗಿರ್ಬೋದು. ಇದರಲ್ಲಿ ಮುಖ್ಯ ಬದಲಾವಣೆಗಳು ಒಂದು ಏನಂತ ತಮಗೆ ಅನಿಸ್ತಾ ಇದೆ? ಹಿಂದೆ ನೀವು ಬರೆಯೋವಾಗ ಎಷ್ಟೊಂದು ಸಮಕಾಲೀನ ಲೇಖಕರದ್ದು ಓದಿರ್ತೀರ. ಈಗ ಹೊಸ ಪೀಳಿಗೆಯ ಲೇಖಕರು ಬರೀತಿದ್ದಾರೆ. ಅವರಿಬ್ಬರ ಬರವಣಿಗೆಯಲ್ಲಿ ಏನಾದರೂ ವ್ಯತ್ಯಾಸ ಗಮನಿಸಿದ್ದೀರಾ, ಭಾಷೆಯಲ್ಲಾಗಲಿ ಅಥವಾ ಇನ್ನೇನಾದರೂ ವಿಷಯಗಳಲ್ಲಾಗಲಿ ಅಂತ? ಅಂದರೆ ಹಳೆಯ ಕಾಲದ ಲೇಖಕರಿಗೂ ಈಗಿನ ಕಾಲದ ಲೇಖಕರಿಗೂ. ಒಂದು ಹಳೆ ಕಾಲದ ಲೇಖಕರು ಅಂತ ಅಂದರೆ ನವೋದಯ ಕಾಲ ಇದೆಯಲ್ಲ, ಆ ನವೋದಯ ಕಾಲದಲ್ಲಿ ಇದ್ದಂಥ ಲೇಖಕರು ತುಂಬ ಅಧ್ಯಯನ ಮಾಡಿರೋರು. ಅವರು ಸಾಹಿತ್ಯದ ಬಗ್ಗೆ ಒಂದು ಕನ್ನಡ ಸಾಹಿತ್ಯ ನಿಮ್ಗೆ ಅರ್ಥವಾಗಬೇಕಾದ್ರೆ ಸಂಸ್ಕೃತ ಚೆನ್ನಾಗಿ ಗೊತ್ತಿರಬೇಕು. ಶಬ್ದ ನಮ್ಮ ಸುಮಾರು 60% ಶಬ್ದ ಸಂಸ್ಕೃತದಲ್ಲೇ ಬಂದದ್ದು. ನಾವಿದ್ರಲ್ಲಿ ಈಗ ನಿಮ್ಮ ಈ ಊರಿನ ಹೆಸರೇನಪ್ಪ ಇದು? ಮಂಗಳೂರು. ಇಂಗ್ಲೀಷ್ದೊಳೆಲ್ಲ ಮಂಗಳೂರು ಅಂತ ಹೇಳಿದ್ರೆ ಮಂಗಳ ಊರು. ಇದು ಸಂಸ್ಕೃತದ್ದು. ಇದರೊಳಗೆ ಹೀಗೆ ಮೋರ್ ದೆನ್ ಸಂತೆಶಿವರು ಅಂತ ಇದ್ರಲ್ಲ, ಸಂತೆಯ ಊರು. ಸಂತೆ ಆಗ್ತಿತ್ತು ನಮ್ಮೂರಲ್ಲಿ, ಅದಕ್ಕೆ ಸಂತೆಶಿವರ ಅಂತ ಇರ್ತಾರೆ. ಈ ಥರದೊಳಗೆ ಬಹಳ ಎಲ್ಲ ಇಂಗ್ಲೀಷು ಇದು ಸಂಸ್ಕೃತ ಸೇರಿತ್ತು ನಮಗೆ. ಅದಕ್ಕೆ ಮೋರ್ ದೆನ್ 60% ಇತ್ತು. ಲೇಖಕರಿಗೂ ಕೂಡ ಅಷ್ಟೇ ಇತ್ತು. ಈಗಿನ ಇವರು ಏನಾಗಿದೆ ಅಂತ ಅಂದರೆ, ಈ ಸಂಸ್ಕೃತದಲ್ಲಿ ನಮ್ಗೆ ಯಾಕೆ ಬೇಕು, ನಾವು ಕನ್ನಡದಲ್ಲೇ ಮಾಡ್ತೀವಿ ಅಂತ ನನ್ನ ಹಳ್ಳಿಯಲ್ಲಿರುವಂಥದ್ದನ್ನೇ ನಾನು ಮಾಡ್ತೀನಿ ಅಂತ ಒಂದು ಯಾರು ಅಂತ ನಾನು ಹೇಳೋದಿಲ್ಲ, ಆದರೂ ಬೇಕಾದಷ್ಟೆಲ್ಲ ಶುರು ಮಾಡೋಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ. ಇದಕ್ಕೆಲ್ಲ ಬರವಣಿಗೆಯಲ್ಲಿ ಎಲೇದಿ ಶಕ್ತಿ ಬರುತ್ತೆ, ಅವರು ಬರೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನಾವು ಒಪ್ಕೋಬೇಕು ಅಷ್ಟನ್ನೇ. ಇದನ್ನು ಈ ಸಂಸ್ಕೃತದ ಇದು ಒಪ್ಕೋಬೇಕು ಅಷ್ಟೇ. ಅದು ಇದರಿಂದ ಇದು ನುಕ್ಸಾನ ಯಾವುದಕ್ಕೆ ಆಗುತ್ತೆ ಅಂದರೆ ಕನ್ನಡ ಸಾಹಿತ್ಯಕ್ಕೆ ಆಗುತ್ತೆ ಅಷ್ಟೇ. ಸರ್ ನಮಸ್ಕಾರ. ಭೈರಪ್ಪನವರ ಕಾದಂಬರಿಗಳನ್ನ ಓದಿದ್ರೆ ಒಂದು ರೀತಿ ಮನಸ್ಸನ್ನು ಅದು ಕಲ್ಕತ್ತೆ. ಒಂದು ತೀವ್ರವಾದ ಸಂಕಟ ನಮ್ಮಲ್ಲಿ ಉಂಟಾಗತ್ತೆ ಆ ಪಾತ್ರಗಳ ಒಂದು ಒಡನಾಟದಿಂದ. ಯಾವ ಅಂಶ ನಿಮ್ಮ ಈ ಒಂದು ನಮ್ಮಲ್ಲಿ ಆ ಸಂಕಟವನ್ನು ಹುಟ್ಟಾಕಲಿಕ್ಕೆ ಯಾವ ಅಂಶ ಕಾರಣ ನಿಮ್ಮ ಸಾಹಿತ್ಯದಲ್ಲಿ ಅಂತ? ನಿಮ್ಮ ಕಾದಂಬರಿಗಳನ್ನು ಓದಿದ್ರೆ ಓದುಗರ ಮನಸ್ಸಿನಲ್ಲಿ ಒಂದು ಸಂಕಟ ಆಗತ್ತೆ. ಆ ಸಂಕಟ ಎಲ್ಲಿಂದ ಬರ್ತಾ ಇದೆ ಅಂತ ನಿಮ್ಮ ಬರವಣಿಗೆಗೆ? ಅದು ಆ ಸಂಕಟ ನನ್ನ ಅನುಭವದಿಂದಲೇ ಬರುತ್ತಿದೆ. ಹೇಗೆ ಅಂತ ಅಂದರೆ ಹೇಳ್ತೀನಿ. ನನ್ನ ಕೆಲವು ಪುಸ್ತಕಗಳ ಮುನ್ನುಡಿಯಲ್ಲಿ ಇದು ಮಾಡಿದ್ದಾನೆ. ಪರ್ವಕ್ಕೆ ನಾನು ಬರೆದಿದ್ದೇನೆ ಅಂತ ಹೇಳ್ತೇನೆ. ಇದು ಇದನ್ನು ಮಹಾಭಾರತ ಅಲ್ಲ, ಇದರೊಳಗೆ ಎಲ್ಲನೂ ಏನೋ ರಾಗಿ ಬೀಸುವಾಗ ಹಾಡುಗಳನ್ನು ಹೇಳಿ ನಾನು ಅದನ್ನು ಹೇಳುತ್ತಿದ್ದು. ಚಿಕ್ಕ ವಯಸ್ಸಿನೊಳಗೆ ನನ್ನ ತಾಯಿ ಕುಮಾರವ್ಯಾಸ ಭಾರತವನ್ನು ನನಗೆ ಬಾಯಿಪಾಠ ಮಾಡಿದ್ದೋಳು. ಇದೆಲ್ಲ ಮಾಡಿ ಆಮೇಲೆ ಎಲ್ಲೆಲ್ಲೂ ಅವಾಗೆಲ್ಲ ಹೇಗಿತ್ತು ಅಂದರೆ, ಹಳ್ಳಿಯಲ್ಲಿ ಯಾವುದೋ ಒಂದು ಇದರಲ್ಲಿ ಬಂದು ಭಾರತ ಹೇಳ್ತೀನಿ, ಇದು ನೀವು ಮಾಡಿಸ್ತೀರಾ ಅಂತ ಅಂದರೆ ಅವಾಗಿನ ಅನುಕೂಲಸ್ಥ ರೈತರು ಒಂದು ತಿಂಗಳು ಇಟ್ಕೊಂಬಿಡೋರು. ಅವರು ಇದರೊಳಗೆ ಅವ್ರ ಜಮೀನಲ್ಲಿ ಎಲ್ಲ ಬಂದು ಸೇರ್ಕೊಳ್ಳೋರು. ಏನಪ್ಪ ಇವತ್ತು ಯಾವುದು ಮಾಡೋಣ, ಯಾವುದು ನಿಮಗೆ ಅಂದರೆ ಸಾರ್
ನಮಗೆ ತುಂಬ ಮತ್ತೆ ಮತ್ತೆ ಕೇಳಬೇಕು ಅಂತ ಅಂದರೆ ಏನು ಅಂದರೆ ಈ ಕರ್ಣ ಮತ್ತು ಕುಂತಿ ಭೇಟಿ, ಇದು ನದಿ ದಡದೊಳಗೆ ಎಲ್ಲ ಭೇಟಿ ಮಾಡ್ತಾರಲ್ಲ ಸರ್ ಅದನ್ನು ಹೇಳಿ ಅಂತ ಹೇಳಿದರು. ಅದನ್ನು ಇವೆಲ್ಲನೂ ಸೇರಿಕೊಂಡು ನನ್ನನ್ನು ಪರ್ವ ಬರೆಯೋಕ್ಕೆ ಸೇರಿತು. ಪರ್ವ ಬರೆಯೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟು, ಎಷ್ಟು ಹಳ್ಳಿಗೆಲ್ಲ ಹೋಗಿ ಇದನ್ನು ನನ್ನ ಇದಕ್ಕೆ ಏನು ಹಿಮಾಲಯಕ್ಕೂ ಎಲ್ಲ ಹೋದೆ. ಅದಲ್ಲದೇ ಎಲ್ಲ ಕಡೆಗೂ ಹೋಗಿದ್ದೆ ನಾನು. ಇದು ಎಲ್ಲ ಮುಖ್ಯವಾಗಿ ಏನು ಅಂದರೆ ಕೂತು ಬರೆಯೋದಕ್ಕೆ ಅದೇನಾಯಿತು, ನಾನು ಇದನ್ನು ಬರೀತಾ ಇರುವಾಗ ಒಂದು ಸದಾ ಅದೇ ಆಗಿ ಒಂದು 5 ಇದನ್ನು ಬರೆದೆ ನಾನು. 5 ಚಾಪ್ಟರ್ ಬರೆದೆ. ಅದು ಅದೇ ಥರದಲ್ಲಿದ್ದು ನಾನು ಮಧ್ಯರಾತ್ರಿ ಒಳಗೆ ಬಾತ್ರೂಮ್ಗೆ ಹೋಗಬೇಕು ಅಂತ ಎದ್ದು ಹೋದವನು ದಡಕ್ಕನ್ನು ಬಿದ್ದುಬಿಟ್ರಾಯ್ತಲ್ಲ ಇದಕ್ಕೆಲ್ಲನೂ ಅಂತ ಅಂದ್ಬಿಟ್ಟು ನನ್ನ ಹೆಂಡ್ತಿಗೆ ಭಯ ಬಂದ್ಬಿಡ್ತು. ಸರಿ, ಅದೃಷ್ಟಕ್ಕೆ ಹತ್ತಿರದೊಳಗೆ ಇದು ಡಾಕ್ಟ್ರು ಬಿತ್ತು. ಬರೀ ಬಾಗಿಲು ಹಾಕ್ಕೊಂಡು ಡಾಕ್ಟ್ರ್ ಮನೆಗೆ ಓಡೋಗಿದ್ದ ಕೆಲಸ. ನಮ್ಮ ಯಜಮಾನ್ರಿಗೆ ಹೀಗಾಗಿದೆ, ಬನ್ನಿ ಡಾಕ್ಟ್ರೇ ಅಂತಂದರು. ಅವ್ರು ಬಂದವರು ಏನೋ ಎಲ್ಲನೂ ಇದು ಮಾಡಿದರು. ಅವ್ರು ಹೇಳಿದರು, ನಿಮಗೆ ಎದ್ದು ಓಡಾಡೋದಕ್ಕೆಲ್ಲ ನಾನು ಮಾಡ್ತೀನಿ, ಅದು ಮನಸ್ಸಿಗೆ ಆಗುವಂಥ ಪ್ರಾಬ್ಲಮ್ಮು ಇದಕ್ಕೆ ಅದನ್ನು ನೀವು ಸರಿ ಮಾಡ್ಕೊಳ್ಳಿ. ಅದಕ್ಕೆ ಮುಖ್ಯವಾಗಿ ಒಂದು 8 ದಿವಸ ನೀವು ರೆಸ್ಟ್ ತಗೋಬೇಕು ಅಂದರು. ನಾನು ಎಲ್ಲಿ ಯಾರಿಗೆ 8 ದಿವಸ ಯಾರ ಮನೆಗೆ ಹೋಗೋದು? ನಾನೇನು ಮಾಡಿದೆ ಅಂದರೆ, ನನ್ನ ಪಬ್ಲಿಷರ್ ಇದ್ರಲ್ಲ ಗೋವಿಂದರಾಯರು ಅಂತವ, ನಾವು ಇದರಿಂದ ರೈಲು ಬಸ್ಸಿನೊಳಗೆ ನಾನು ಹುಬ್ಬಳ್ಳಿಗೆ ಹೋದೆ. ಭೈರಪ್ಪನವ್ರಿಗೆ ಹೀಗಾಗಿದೆ ಅಂತ ಅವರು ಗೋವಿಂದರಾಯರಿಗೆ ತಿಳಿಸಿದರು. ಗೋವಿಂದರಾಯರು ಓಡಿ ಬಂದವರೆಲ್ಲನೂ ನೋಡಿದ್ದೆ ಕೆಲಸ. ನಾವು ಸ್ವಲ್ಪ ಒಬ್ಬ ಸೈಕಿಯಾಟ್ರಿ ಇವ್ರನ್ನ ಕೇಳಬೇಕು ನಾವು ಅಂತ ಹೇಳಿದರು. ನಾನು ಹೇಳಿದೆ, ಸೈಕಿಯಾಟ್ರಿಗೆ ಯಾಕೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದೆ. ಕರ್ಕೊಂಡು ಹೋದ್ರೆ ನಿಮ್ಮ ಗಂಟು ಏನು ಹೇಗಿರುತ್ತೆ, ನಾನು ಹೇಳ್ದಾಗ ಕೇಳಿ ಅಂದರು. ಆವಾಗ ಏನಾಯಿತು, ಹುಬ್ಬಳ್ಳಿಯಲ್ಲಿ ಧಾರವಾಡದಲ್ಲಿ ಒಂದು ಸ್ಕೂಲ್ ಇದೆ ಇದನ್ನ ಕಡೆ ಸೈಕ್ಯಾಟ್ರಿ ಆಸ್ಪತ್ರೆನೇ ಇದೆ. ಇವ್ರು ಹೇಳಿ ಕಳಿಸಿದ್ರು, ಭೈರಪ್ಪನವ್ರು ನಿಮ್ಮನ್ನು ನೋಡಬೇಕು ಅಂತ ಬಂದಿದ್ದಾರೆ ಹಾಗೆ ಅಂತ. ನಾವು ಹೋದರೆ ಹಾರ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ರು ಅವರು. ಹಾರ ಹಾಕಿದ್ದೆ ಕೆಲಸ. ಸರ್, ತಾವು ಬಂದದ್ದು ನಮಗೆ ಬಹಳ ಇದಾಯಿತು ಹಾಗೆ ಅಂತ. ಆಮೇಲೆ ಇರಲಿ ಸರ್, ನಿಮಗೆ ಸಂತೋಷ. ಅದಕ್ಕೆ ಎಲ್ಲ ಡಾಕ್ಟ್ರುಗಳೂ ಕೈ ಮುಗಿದ್ರು. ಬನ್ನಿ ಸರ್ ಅಂತ ಒಂದು ರೂಮಿಗೆ ಕರ್ಕೊಂಡು ಹೋಗಿ, ಏನು ತೊಂದರೆ ಅಂದರು. ನಾನು ಇದೆಲ್ಲನೂ ಇದು ಮಾಡಿದೆ. ಅವ್ರು ಹೇಳಿದರು, ಇದು ಸೈಕಿಯಾಟ್ರಿಕ್ಕು. ಇದಕ್ಕೆ ಮುಖ್ಯವಾಗಿ ಬೇಕಾದದ್ದೇನಂತ ಅಂದರೆ, ನಾನು ಇದು ಮಾಡಿರೋದು ಒಂದು ವಾರ ಬರೆದ್ರೆ ಆಮೇಲೆ ಇನ್ನೊಂದು ವಾರ ರೆಸ್ಟ್ ಕೊಡಿ, ಆಮೇಲೆ ಇನ್ನೊಂದು ವಾರ ಬರೆದ್ರೆ ರೆಸ್ಟ್ ಕೊಡು. ಏಕೆಂದರೆ ಅವ್ರಿಗೆ ಗೊತ್ತಾಗೋಗ್ಬಿಡ್ತು ಇದು ಮೈಂಡಿನ ಸುಸ್ತಾಗುತ್ತೆ ಅಂತಂದು. ಹೀಗೆ ಮಾಡಿ ಅಂದರು. ಎಷ್ಟು ದುಡ್ಡು, ನಾನೇನು ಮಾಡಲಿ? ಹೀಗೆಲ್ಲ ಮಾಡೋಕ್ಕೆ ಹೋದರೆ ನನಗೆ ಸಂಬಳ ಕೊಡ್ತಾರೆ. ನಾನು ಅವಾಗ ನ್ಯಾಷನಲ್ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿದ್ದೆ, ಮೈಸೂರಿನೊಳಗೇನೆ. ಅವಾಗ ಗೋವಿಂದರಾಯರು ಏನು ಮಾಡಿದ್ರು, ಆಯಿತು, ನನ್ನ ಕೇಳಿದ್ರು, ಇಷ್ಟು ದಿವಸಕ್ಕೆ ನಿಮಗೆ
ಎಷ್ಟು ದುಡ್ಡು ಬೇಕಾಗುತ್ತೆ ಹಾಗೆ ಅಂತ ಹೇಳಿದ್ರು. ನಾನು ಹೇಳಿದೆ, ಒಂದು ದಿನಕ್ಕೆ ಒಂದು 200 ರೂಪಾಯಿ ಬೇಕಾಗುತ್ತೆ ಸಂಸಾರಕ್ಕೆ, ಅಷ್ಟಾದರೆ ಸಾಕು ಅಂತವ. ಅವರು ಹೇಳಿದ್ರು, ನೀವು ಬರೆಯುವಾಗ ನಾನು ನಿಮ್ಮನ್ನು ಮಾತಾಡ್ಸಲ್ಲ, ನೀವು ರೂಮ್ ಬಿಟ್ಟು ಹೊರಗಡೆ ಏನು ಹೋಗಬೇಡಿ, ನಾನು ನೋಡ್ಕೊತೀನಿ ಅಂದರು. ನಾನು ರೂಮ್ ಬಿಟ್ಟಿರುವೆ. ಗೋವಿಂದರಾಯರು ಇದನ್ನು ಆ ಕಾಲದೊಳಗೆ ಪ್ರಿಂಟಿಂಗ್ ಅಂದರೆ ಎಷ್ಟು ಕಷ್ಟ ಆಗಿದ್ದು, ಮಳೆ ಜೋಡಿಸೋದು ಅಂತ ಅಂದರೆ ಅಷ್ಟು ಕಷ್ಟ ಇರೋದು. ಅವರು ಅದಕ್ಕೆ ಮೈಸೂರಿಗೆ ಬರ್ತಾ ಇರೋರು, ಅದರಿಗೂ ಸೇರಿಸ್ಕೊಂಡು ಬರೋರು ಇಲ್ಲಿ. ಆಮೇಲೆ ಬಂದರೆ 200 ರೂಪಾಯಿ ಕೊಟ್ಬಿಡೋರು ನನ್ನ ಹೆಂಡತಿ ಕೈಲಿ, ಹೊರಟೋಗ್ಬಿಡೋರು, ಹೀಗೆ ಕೊಟ್ಟರು. ಹೀಗಾಗಿ 12 ತಿಂಗಳಲ್ಲಿ ಇಷ್ಟು ದುಡ್ಡನ್ನು ಕೊಟ್ಟರು. ಆಮೇಲೆ ನಾನು ಆಸ್ಪತ್ರೆಯಲ್ಲಿ ನನ್ನ ಡ್ಯೂಟಿಗೆ ಸೇರ್ಕೋತೀನಿ ಅಂತ ಹೇಳಿದೆ. ಅವರು ಹೇಳಿದರು, ಇಲ್ಲ ತಕ್ಷಣದಲ್ಲಿಗೆ ಬೇಡಿ, 1-2 ತಿಂಗಳು ನೀವು ರೆಸ್ಟ್ ತಗೋಬೇಕು ಅಂದರು. ಎಲ್ಲಿಗೆ ಹೋಗಲಿ ರೆಸ್ಟ್? ಅಲ್ಲಿ ಮಲಸಿ ಮೇಲೆ ಒಬ್ಬರು ನಮಗೆ ಇವರಿದ್ದರು, ಗೌಡ್ರು, ಅವರು ಗನ್ನು ಎಲ್ಲ ಇಟ್ಕೊಂಡಿದ್ರು. ನಾನು ಹೋಗಿ 15 ದಿವಸ ಅವ್ರ ಜೊತೆಯಲ್ಲಿ ಇದ್ಕೊಂಡು ಗನ್ನು ಹೊಡೆಯೋದನ್ನು ಕಲ್ತ್ಕೊಂಡು ನಾನು ಇದೆಲ್ಲನೂ ಮಾಡಿ ಆಮೇಲೆ ಇದು ಬಂತು. ಇದು ಯಾವುದೋ ಅಲ್ಲ, ಈ ಕಾದಂಬರಿ ಪರ್ವ ಸೃಷ್ಟಿಯಾಗಬೇಕಾದ್ರೆ ಹಿಮಾಲಯಕ್ಕೆ ಎಷ್ಟು ಸಲ ಹೋಗಿದ್ದೀನಿ ನಾನು, 4 ಸಲ ಹೋಗಿದ್ದೀನಿ. ಅವಾಗೆಲ್ಲ ಇನ್ಯಾವ ಇದು ಇರಲಿಲ್ಲ, ನಡ್ಕೊಂಡು ಹೋಗಿದ್ದೀನಿ ನಾನು ಹಿಮಾಲಯಕ್ಕೆ. ಅದಲ್ಲದೆ ಈ ಕಡೆ ಹಿಮಾಲಯಕ್ಕೂ ಹೋಗಿದ್ದೀನಿ, ಅಸ್ಸಾಂ ಕಡೆಗೂ ಹಿಮಾಲಯಕ್ಕೆ ನೋಡಿದ್ದೀನಿ. ಇಷ್ಟೆಲ್ಲ ಜ್ಞಾನ ಇದ್ದುದರಿಂದ ಪರ್ವ ಬರೆಯೋದಕ್ಕೆ ಸಾಧ್ಯವಾಯಿತು. ಕರ್ನಾಟಕ ಸಂಗೀತದ ಬಗ್ಗೆ ಒಂದು ಮಾತನ್ನ ಹೇಳ್ತಾ ಇದ್ದೇನೆ. ಕರ್ನಾಟಕ ಸಂಗೀತ ಭಕ್ತಿ ಆಧಾರಿತ ಅಂತ ಹೇಳ್ತಾ ಇದ್ದಾರೆ. ನಾವೆಲ್ಲ ಅದನ್ನು ಕೇಳಿ ಅದನ್ನೇ ಅನುಸರಿಸ್ತಾ ಇದ್ದೇವೆ. ಪುರಂದರದಾಸರ ಕೆರೆಯ ನೀರು ಕೆರೆಗೆ ಚೆಲ್ಲಿ ಎನ್ನುವ ದಿವಸದಿಂದ ಅದೇ ಆಧಾರಿತವಾಗಿ ಸಂಗೀತವನ್ನು ನಾವು ಹಾಡ್ತೇವೆ, ಅದನ್ನು ಅನುಸರಿಸ್ತೇವೆ. ಆದರೆ ಇತ್ತೀಚೆಗಿನ ಒಂದು ಬೆಳವಣಿಗೆಯಲ್ಲಿ ಈ ಧಾರ್ಮಿಕ ಬೇರು ಅಥವಾ ಭಕ್ತಿ ಬೇರು ಇದಕ್ಕೆ ಬೇಕಾಗಿಲ್ಲ, ಇದು ಆರ್ಟ್ ಸಂಗೀತ, ಭಕ್ತಿ ಆಧಾರಿತ ಅಲ್ಲ, ಭಕ್ತಿ ಎನ್ನುವಂಥದ್ದು ಭ್ರಾಂತಿ ಅಂತ ಹೇಳುವಂಥ ಒಂದು ಯುವ ಪೀಳಿಗೆ ಹೊಸತಾಗಿ ಸೃಷ್ಟಿಯಾಗಿ ಒಂದು ಅಲ್ಲೋಲ ಕಲ್ಲೋಲ ನಿರ್ಮಾಣ ಆಗಿದೆ. ಸ್ವಾಮಿ ದಯವಿಟ್ಟು ಇದರ ಬಗ್ಗೆ ಒಂದು ಸಣ್ಣ ಬೆಳಕು ಚೆಲ್ಲಬಹುದಾ? ಸಂಗೀತದಲ್ಲಿ ಕರ್ನಾಟಕ ಸಂಗೀತದಲ್ಲಿ ಇರೋದೇ ಮುಖ್ಯವಾಗಿ ಭಕ್ತಿ. ಆದರೆ ಈಗ ಕೆಲವರು ಭಕ್ತಿ ಅನ್ನೋದು ಬೇಕಾಗಿಲ್ಲ, ನಮ್ಮದು ಬರೀ ಆರ್ಟ್ ಕಲೆ ಮತ್ತು ಭಕ್ತಿ ಅನ್ನೋದು ಭ್ರಾಂತಿ ಸಂಗೀತದಲ್ಲಿ ಅಂತ ಕೆಲವರು ಹೇಳಕ್ಕೆ ಶುರು ಮಾಡಿದ್ದಾರೆ. ಇದರಿಂದ ಸಂಗೀತ ಕ್ಷೇತ್ರದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ನೀವು ಈ ಸಬ್ಜೆಕ್ಟ್ ಮೇಲೆ ಏನು ಹೇಳ್ತೀರಾ ಅಂತ? ಈಗ ನೋಡಿ, ಸಂಗೀತ ನನಗೆ ಬೇಡ ಅಂತ ಅಂದರೆ ಇಡೀ ಕರ್ನಾಟಕ ಸಂಗೀತದಲ್ಲಿ ಇರುವಂಥ ಪ್ರತಿಯೊಂದು ಶಬ್ದವೂ ಕೂಡ ಸಂಸ್ಕೃತವೇ. ಇದರಲ್ಲಿ ಎಂದರೋ ಮಹಾನುಭಾವನು, ಇದು ಸಂಪೂರ್ಣ ಸಂಗೀತದ ಇದೇನೇ. ಇದರೊಳಗೆಲ್ಲನೂ ಹೇಳಿ ಕೇಳಿ ಅವರು ಭಕ್ತರು ತೆಲುಗಿನಲ್ಲಿ ಅವರು ಬರೆದಿರೋದು, ತಮಿಳಲ್ಲ. ತೆಲುಗು ಬಹಳ ಮಟ್ಟಿಗೆ ಸಂಸ್ಕೃತ ಶಬ್ದಗಳು ಕನ್ನಡಕ್ಕಿಂತ ತೆಲುಗು ಇದನ್ನು ಉಪಯೋಗಿಸಿದ್ದಾರೆ, ಸಂಸ್ಕೃತ ಶಬ್ದವನ್ನು ಉಪಯೋಗಿಸಿದ್ದಾರೆ. ನೀವು ಅದನ್ನು ಬಿಟ್ಟರೆ ಕರ್ನಾಟಕ ಸಂಗೀತನ ಬಿಟ್ಟೇ ಬಿಡಬೇಕು. ಆದ್ದರಿಂದ ಇದೆಲ್ಲ ಸುಳ್ಳು. ನಮಗೆ ಇದನ್ನು ನಮಗೆ ಭಕ್ತಿ ಬೇಡ ಅಂದರೆ
ಆ ಭಕ್ತಿ ಇರೋದು ಸಂಸ್ಕೃತದಲ್ಲೇ, ಇದರಲ್ಲಿ. ಸರ್, ನಿಮ್ಮ ಕಾದಂಬರಿಗಳಲ್ಲಿ ಎಷ್ಟೋ ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದೀರಿ. ಆ ಎಲ್ಲ ಪಾತ್ರಗಳು ಜನರ ಮೇಲೆ ತುಂಬ ಪ್ರಭಾವ ಬೀರಿದ್ದಾವೆ. ಇಂಥ ಪಾತ್ರಗಳನ್ನು ಸ್ಟಡಿ ಮಾಡ್ತಾ ನಿಮ್ಮ ಮೇಲೆ ಪ್ರಭಾವ ಬೀರಿದಂಥ ಪಾತ್ರಗಳು ಇದ್ದಾವ ನೀವು ಸೃಷ್ಟಿ ಮಾಡಿರುವಂಥದ್ದು? ನೀವು ಎಷ್ಟೋ ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದೀರಾ ಕಾದಂಬರಿಗಳಲ್ಲಿ. ಸ್ವತಃ ನಿಮ್ಮನ್ನೇ ಪ್ರಭಾವಿಸಿರುವ ಪಾತ್ರಗಳಿದಾವ? ನಿಮ್ಮನ್ನೇ ಪ್ರಭಾವಿಸಿರುವ, ನಿಮ್ಮ ಮೇಲೆ ಪ್ರಭಾವ ಮಾಡಿರುವ ಪಾತ್ರಗಳಿದಾವ? ಯಾವ ಪಾತ್ರವೂ ನನ್ನ ಮೇಲೆ ಏನೂ ಅದು ಯಾವುದು ಪಾತ್ರದಿಂದಲೇ ಏನಾಗೋಲ್ಲ. ಯಾಕೆಂದರೆ ನಾನು ಬರಿತಾ ಇರೋದು ಕ್ರಿಯೇಟಿವ್, ಅದು ಕಲ್ಪನೆ ಇದು ಅದರಲ್ಲಿ. ಆದ್ದರಿಂದ ಅದು ಆಗುತ್ತೆ. ಆದರೆ ಒಂದು ನಿಜ, ಈಗ ಇದಕ್ಕೆ ಮಂದ್ರ ಇದೆ. ಮಂದ್ರ ಇರೋದು ಸಂಗೀತದ ಮೇಲೆ. ನನಗೆ ತುಂಬ ಪ್ರೀತಿ ಇರೋದು ಹಿಂದೂಸ್ತಾನಿ ಸಂಗೀತದ ಮೇಲೆ. ಬೇಕಾದಷ್ಟು ಹಿಂದೂಸ್ತಾನಿ ಸಂಗೀತ ಇದು ಎಲ್ಲನೂ ಇದು ಮಾಡಿಕೊಂಡ್ರೆ ಅವೆಲ್ಲನೂ ಇದು ಹಿಂದಿ ಅಂದರೆ ಸಂಸ್ಕೃತ. ಹಿಂದಿ ಇರೋದು ಸಂಸ್ಕೃತದಿಂದಲೇ ಸ್ವಲ್ಪ ಮುಸಲ್ಮಾನರದ್ದು ಸೇರ್ಕೊಂಡಿದೆ. ಆದರೆ ಆ ಮುಸಲ್ಮಾನರು ಕೂಡ ಇದು ಹಾಡುವಂಥದ್ದೇ ಅವ್ರು ಬಡಿಸಿರೋದು. ಎಲ್ಲ ಇದನ್ನು ಅವರು ಬರೆಸಿಲ್ಲ. ಅದರಿಂದ ಇವೆಲ್ಲ ಮಿಕ್ಸ್ ಆಗುತ್ತೆ. ಅದರ ಒಟ್ಟಿನೊಳಗೆ ಸಂಗೀತವಾಗುತ್ತೆ ಅದಕ್ಕೆಲ್ಲರೂ. ಹೀಗಾಗಿ ಮಂದ್ರ ಬರೀಬೇಕಾದ್ರೆ ನಾನು ಅದರ ವಿಷಯನೆಲ್ಲ ಬರದೇ ಇದ್ದೀನಿ. ಒಂದ್ಸಲಿ ಮೈಸೂರಿನೊಳಗೆ ನಾನು ಹಾಸ್ಟೆಲ್ನೊಳಗೆ, ಹೊಯ್ಸಳ ಕರ್ನಾಟಕ ಹಾಸ್ಟೆಲ್ನೊಳಗೆ ನಾನು ಇದ್ದೆ. ಸರಿ, ನನ್ನ ಸ್ನೇಹಿತರು ಯಾರೋ 10 ಗಂಟೆ ಟ್ರೈನ್ಗೆ ಹೋಗಬೇಕಾಗಿತ್ತು. ಬಾರೋ, ನನ್ನ ಸಾಮಾನಿತ್ತು ಅವನಿಗೆ. ಮತ್ತು ಟಾಂಗಾದಲ್ಲೂ ತಗೊಳ್ಳೋಕೆ ಪಾಪ ದುಡ್ಡಿಲ್ಲ, ನನ್ನ ಹತ್ರ ದುಡ್ಡಿರಲಿಲ್ಲ. ಅದನ್ನು ಹೊತ್ಕೊಂಡು ಹೋಗಿ ಅವನನ್ನು ಅಲ್ಲಿಗೆ ಬಿಟ್ಟು ವಾಪಸ್ ಬರ್ತಾ ಇದ್ದೆ. ರಾತ್ರಿ 10 ಗಂಟೆ ಬಂದರೆ ಅಲ್ಲಿ ಒಂದು ಟೆಂಟ್ ಹಾಕಿದ್ರು. ಯಾರೋ ಹಾಡ್ತಾ ಇದ್ದಾರಲ್ಲ ಅಂತ ನನಗನ್ನಿಸ್ತು. ಸರಿ, ಅಲ್ಲಿ ನನ್ನ ಹತ್ತಿರದಲ್ಲಿ ಹೋಗಿ ಕೂತ್ಕೊಂಡೆ. ನಾನು ತುಂಬ ಜನ ಸೇರಿದರು. ಅದರೊಳಗೆ ಹೋಗ್ಬಿಟ್ಟು ನಾನು ಹತ್ತಿರದಲ್ಲಿ ಕೂತ್ಕೊಂಡೆ. ಅವ್ರಿಗೆ ಕೂತ್ಕೊಂಡಿದ್ರೆ ಅದನ್ನು ಬಹಳ ಜೋರಾಗಿ ಮಾತಾಡೋರು. ಅದರೊಳಗೆ ತುಂಬ ದುಃಖದಲ್ಲಿರೋ ಹಾಗೆ ಮಾತಾಡೋರು, ತುಂಬ ಭಕ್ತಿ ಇರೋ ಹಾಗೆ ಮಾತಾಡೋರು, ಒಂದೊಂದು ಸಲ ವೈರಾಬ ಇರೋ ಹಾಗೆ ಎಲ್ಲ ಮಾತಾಡ್ತಾಯಿದ್ರು. ನನಗೆ ಸಂಗೀತ ಅಂದರೆ ಹೀಗಿರಬೇಕು ಅಂತವ. ಸರಿ, 12 ಗಂಟೆ ತನಕ ಮಾಡಿದ್ರು ಅವರು. ಆಮೇಲೆ ಈಗ ಇಂಟರ್ವ್ಯೂ ಅಂದರು. ಆ ಇಂಟರ್ವ್ಯೂಗೆ ಇದು ಹೋಗಿ ಹತ್ತಿರದೊಳಗೆ ಹೋಟ್ಲಲ್ಲಿ ಜನ ತಿನ್ನಿರ್ಬೋದು, ಇದನ್ನು ತಂದಿರಬಹುದು. ಟೀ ಅಂತೂ ಬೇಕು, ಯಾಕೆಂದರೆ ಟೀ ಕುಡಿದ್ರೆ ನಿದ್ದೆ ಇದಾಗೋದಿಲ್ಲ ಅಂತ. ನನಗೆ ಕೈಲಿ ಕಾಸೇ ಇಲ್ಲ. ಹಾಸ್ಟೆಲ್ನೊಳಗೆ ನನ್ನ ಸ್ನೇಹಿತ ನನ್ನ ರೂಮ್ಮೇಟು ನನ್ನ ಊಟನ ತೆಗೆದಿಟ್ಟಿರ್ತಾನೆ ಅನ್ನೋದು ಹೇಳಿದ್ದೆ. ಅವನು ತೆಗೆದಿಟ್ಕೋಬೇಕು. ಆದರೆ ನನಗೇನು ಅಂದರೆ, ನಾನು ಹೋಗಿ ಬರೋದಕ್ಕೆ ಅರ್ಧ ಗಂಟೆ ಆಗುತ್ತೆ. ಅಷ್ಟೊತ್ತಿದವರು ಹೋಗಿ ಶುರು ಮಾಡಿಬಿಟ್ರೆ ಮಿಸ್ ಆಗಿಬಿಡುತ್ತೆ. ನಂಗೆ ಮಿಸ್ ಆಗೋಕ್ಕೆ ಇಷ್ಟು ಇಲ್ಲ. ಅದು ನಾನು ಅಲ್ಲೇ ಕೂತ್ಬಿಟ್ಟೆ ಅತ್ಲಾಗೆ. ಆಮೇಲೆ ನಾನು ಕೇಳಿದೆ, ಯಾರು ಇವರು ಅಂತವ. ಅವರು ಗಂಗೂಬಾಯಿ ಹಾನಗಲ್ಲು ಅಂತ ಹೇಳಿದರು. ಅವ್ರ ಹೆಸರೇ ಕೇಳಿರಲಿಲ್ಲ ನಾನು. ಗಂಗೂಬಾಯಿ ಹಾನಗಲ್ಲು ಅಂತ. ಒಳ್ಳೆ ಇದು ಅಂತ. ಇದಾದ 1 ವರ್ಷದ ಮೇಲೆ ನನಗೆ ಹುಬ್ಬಳ್ಳಿಲೇ ಲೆಕ್ಚರರ್ ಆಗಿ ಕೆಲಸ ಸಿಕ್ತು.
ಆಮೇಲೆ ನಾನು ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋದ್ಮೇಲೆ ಗಂಗೂಬಾಯಿಗಳ ಸ್ನೇಹ ಬಂತು, ತುಂಬ ಎಲ್ಲ ಬಂತು. ಆಮೇಲೆ ನನಗೆ ನೀವು ಸಂಗೀತ ಹೇಳ್ಕೊಡ್ಬೇಕು ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ಅಪ್ಪ ನನ್ನ ಸ್ಟ್ಯಾಂಡರ್ಡ್ ಒಳಗೆ ನಿನಗೆ ಈಗ ಹೇಳ್ಕೊಡೋಕ್ಕಾಗಲ್ಲ, ಇಲ್ಲಿ ಒಬ್ಬರು ಟೀಚರನ್ನು ನಾನು ಗೊತ್ತು ಮಾಡಿಕೊಡ್ತೀನಿ, ಅದು ನೀನು ಅದರಲ್ಲೆಲ್ಲ ಕಲಿ, ಆಮೇಲೆ ನಾನು ಹೇಳ್ಕೊಡ್ತೀನಿ ಅಂದರು. ಅದೇನಾಯಿತು, 2 ವರ್ಷ ಆದಮೇಲೆ ನನಗೆ ಹುಬ್ಬಳ್ಳಿಲಿ ಅಲ್ಲ ಗುಜರಾತಲ್ಲಿ ಕೆಲಸ ಸಿಕ್ತು, ಬಿಟ್ಬಿಟ್ಟೆ ನಾನು ಇದರೊಳಗೆ. ಹೀಗಾಗಿ ನನಗೆ ಸಂಗೀತದಲ್ಲಿ ಇದು ಬರಲಿಲ್ಲ. ಅಲ್ಲಿ ಒಬ್ಬರು ಸಂಗೀತದ ಮೇಷ್ಟ್ರು ಇದ್ದರು, ನಾನು ಅವ್ರ ಹತ್ರಕ್ಕೆ ಹೋದೆ. ಸರಿ ಹೋದರೆ ಅವರು ಹೇಳಿದ್ರು, ನೀನು ನಾನಿದ್ದದ್ದು ವಲ್ಲಭ ವಿದ್ಯಾನಗರದಲ್ಲಿ 2 ತಿಂಗಳು ಇದಾಗಿರೋದು. ಸರಿ, ಆಮೇಲೆ ಅವ್ರಿಗೆ ಹೇಳಿದೆ, ಅವರು ಹೀಗೆ ನಾನು ಹೇಳಿದೆ 2 ತಿಂಗಳು, ಅವರು 6 ತಿಂಗಳು ಅಲ್ಲ ವಾರಕ್ಕೆ ಇದು 6 ದಿವಸ ಪ್ರಾಕ್ಟೀಸ್ ಮಾಡಬೇಕು ಹಾಗೆ ಅಂದರು. ನಾನೇನು ಮಾಡೋದಪ್ಪ, ನಾನು ಇದು ಪೋಸ್ಟ್ ಗ್ರ್ಯಾಜುಯೇಟ್ ಕ್ಲಾಸಿಗೆ ಫಾರ್ ದಿ ಫಸ್ಟ್ ಟೈಮ್ ನಾವು ಮಾಡಬೇಕು, ಪ್ರಿಪ್ರೇಷನ್ ಮಾಡಬೇಕಲ್ಲ ಅಂದೆ. ಬಿಟ್ಟುಬಿಡಿ ಅಂದರು. ಸರಿ, ಆಮೇಲೆ ಹೋಗ್ಕೊಳ್ಳಿ, ಮನೆಗೆ ನೀವು ಮಾಡ್ಕೊಳ್ಳುವಂಥದ್ದು ಏನು ತಬಲಾ ಕಲಿಸ್ಕೊಡಿ ಮಾಡ್ತೀನಿ ಅಂತ ಹೇಳಿದೆ. ತಬಲಾ ಕಲಿಸೋರು ಒಂದೇ ಸಮ ಮಾಡ್ತಾಯಿದ್ದೆ. ಅಷ್ಟರೊಳಗೆ ಏನಾಯಿತು ಅಂದರೆ ನಾನು PhD ಮಾಡಬೇಕಾಯ್ತು. ಅದಕ್ಕೆ ಇದನ್ನು ನಾನು ಯಾರ ಕೈಲೋ ಹೇಳಿಸ್ದೆ, ಇದು ಭೈರಪ್ಪ ಅಂತ ಹೊಸ್ತ ಬಂದಿದ್ದಾರೆ ಇಲ್ಲಿ, ಅಂದರೆ ಇಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು ಇದ್ರಲ್ಲ, ಅವ್ರಿಗೆ ನಾನು ಕೇಳಿದೆ, ನಾನು PhDಗೆ ಮಾಡಬೇಕು, ನೀವು ಗೈಡ್ ಮಾಡಬೇಕು ಅಂತ. ಅವ್ರು ಹೇಳಿದರು, ಅದಕ್ಕೆ ನಾನು ರೆಕಗ್ನೈಸ್ ಆಗಿಲ್ಲ, ಅಲ್ಲಿದ್ದಾರೆ ವಲ್ಲಭ ಇದರೊಳಗೆ. ಅವ್ರು ಯಾರು ಅಂದರೆ ನಾವು ನಮ್ಮ ಒಬ್ಬರು ಇವರಿದ್ರಲ್ಲ, ಯಾರು ಇವರದ್ದು ಮರಾಠಿ ಭಕ್ತಿ ಕನ್ನಡದೊಳಗೆ ಬಂದು ರಾನಡೆಯವರು, ನೀವು ಕೇಳಿರ್ಬೋದು. ಅವರು ಸ್ವತಃ ಇದೆಲ್ಲ ಮಾಡಿದವರು ಅವರು ಸ್ಟೂಡೆಂಟ್ಸಿಗೆ ಮನೆಯಲ್ಲಿ ಉಟ್ಕೊಂಡು ಇದು ಮಾಡೋರು. ಇದು ಅಲಹಾಬಾದ್ನಲ್ಲಿ ಅವರು ಶಿಷ್ಯರು ನಮ್ಮ ಇವರು. ಫಿಲಾಸಫಿ ಅಂದರೆ ಭಾಳ ಸ್ಟ್ರಾಂಗು ಇವರೆಲ್ಲ. ಸರಿ, ನೀವು ಬೇಗ ಮಾಡು ಹಾಗೆ ಅಂತ ಹೇಳಿದ್ರು ಅವರು. ಸರಿ, ನಾನು ಒಂದೇ ಸಮ ಮಾಡಿದೆ ಅದಕ್ಕೆ. ಆಮೇಲೆ ಗೈಡ್ ಬಂದರು. ಆ ಗೈಡ್ ಬಂದವರು ಎಲ್ಲ ಮಾಡಿ ಬಹಳ ಇದಪ್ಪ, ಸತ್ಯ ಶಿವ ಸತ್ಯ ಸೌಂದರ್ಯ ಅಂತ ಇದೆಯಪ್ಪ, ನೀವು ಬಹಳ ಚೆನ್ನಾಗಿ ಮಾಡಿದೀಯ, ಅದಕ್ಕೆ ಶಿವ ಅನ್ನೋದನ್ನು ನೀನು ಸೇರಿಬಿಟ್ರೆ ಒಂದು ನಿನಗೆ ಬಾಂಬೆ ಯೂನಿವರ್ಸಿಟಿ ಇದನ್ನು ಕೊಡುತ್ತೆ, ಯಾವುದನ್ನು ಡಿಲಿಟ್ ಬರುತ್ತೆ ಅಂತವ. ನಾನು ಇದಕ್ಕೆ ವರ್ಕ್ ಮಾಡಿದೆ 2 ವರ್ಷ ಆಯಿತು. ಅಷ್ಟರೊಳಗೆ ಏನಾಯಿತು, ನಾನು ಇದೆ ಅಲ್ಲ ವಂಶವೃಕ್ಷ ನಾನು ಬರೆದಿದ್ದೆ. ನಮ್ಮ ಗೋವಿಂದರಾಯರು ಹುಬ್ಬಳ್ಳಿಲಿ ಇದ್ದರು. ಆಮೇಲೆ ಅವ್ರಿಗೆ ಹೇಳಿದ್ದೆ, ನಾನಿದು ವಂಶವೃಕ್ಷದ ಕತೆ ಹೇಳಿದ್ದೆ ಅಂತ. ಅವ್ರಿಗೂ ಖುಷಿ ಇತ್ತು. ಅವರೇನು ಮಾಡಿದ್ರು, ಅನೌನ್ಸ್ ಮಾಡಿಬಿಟ್ರು, ಈ ಭೈರಪ್ಪನವರು ಇದನ್ನು ಬರೆದಿರ್ತಾರೆ, ಒಂದು ಒಳ್ಳೆಯ ಕಾದಂಬರಿ ಬರೀತಾರೆ ಅಂತವ ಅನೌನ್ಸ್ ಮಾಡಿದ್ರು. ನಾನೇನು ಮಾಡಿದೆ ಅಂದರೆ, ನನಗೆ ಡಿಲಿಟ್ ಬೇಕು, ನಾನು ರಾಧಾಕೃಷ್ಣನಷ್ಟ ಪ್ರೊಫೆಸರ್ ಆಗಬೇಕು, ನಾನು ಅಮೇರಿಕಾದಲ್ಲಿ ಎಲ್ಲೆಲ್ಲ ಫಿಲಾಸಫಿ ಪ್ರೊಫೆಸರ್ ಆಗಬೇಕು ಅಂತ ಒಂದೇ ಸಮ ಮಾಡ್ತಾಯಿದ್ದೆ. ಆವಾಗ ಇದನ್ನು ಓದಿದೆ ಮ್ಯಾನುಸ್ಕ್ರಿಪ್ಟನ್ನು. ನನಗೇನೋ ಅನ್ನಿಸ್ತು, ಇದರಲ್ಲಿರುವಂಥ ಸಂತೋಷ ಆ ಪುಸ್ತಕದ ಫಿಲಾಸಫಿ ಇಂದ ಏನೂ ಇರೋದಿಲ್ಲ. ನಾನು ಸಾಕಷ್ಟು ಓದಿದ್ದೀನಿ. ಫಿಲಾಸಫಿ ಅಂದರೆ ವ್ಯಾಲ್ಯೂಸು, ಅದನ್ನು ನಾನು ತಿಳ್ಕೊಂಡಿದ್ದೀನಿ. ಇದಿದೆಯಲ್ಲ, ಈ ಕಾದಂಬರಿ ಇದೆಯಲ್ಲ ವಂಶವೃಕ್ಷದಲ್ಲಿ ಒಬ್ಬರು ಇವರು ಬರ್ತಾರೆ, ಯಾರು
ಇನ್ನು ಶ್ರೀನಿವಾಸ ಶಾಸ್ತ್ರಿಗಳು ಬರುತ್ತಾರೆ. ನಮ್ಮ ದೇಶದ ಫಿಲಾಸಫಿಯ ಪ್ರಾಕ್ಟೀಸಿನೊಳಗೆ ಒಬ್ಬರು ಅವರಿಗಷ್ಟು ಪ್ರಾಕ್ಟೀಸ್ ಮಾಡಿದವರೇ ಯಾರೂ ಇಲ್ಲ. ನಾನು ಇಂಥದನ್ನು ಸೃಷ್ಟಿ ಮಾಡದಿರುವಂಥವನು, ಇದೇನಪ್ಪ ಇದೆಲ್ಲ ಮಾಡೋದು, ನಾನು ಸಾಹಿತ್ಯಕ್ಕೆ ನಿಂತು ಬಿಡ್ತೀನಿ ಅಂತ ಹೇಳಿದೆ. ಸಾಹಿತ್ಯಕ್ಕೆ ನಿಂತುಬಿಟ್ಟೆ ನಾನು. ಅನಂತರದೊಳಗೂ ಕೂಡ ನನ್ನ ಕಾದಂಬರಿಗಳಲ್ಲಿ ಈ ವ್ಯಾಲ್ಯೂಸು, ವ್ಯಾಲ್ಯೂಸ್ ಅಂತ ಹೇಳ್ತಾರೆ. ಇದು ನನ್ನ ಕಾದಂಬರಿಯಲ್ಲಿ ಯಾವುದ್ರೊಳಗೂ ವ್ಯಾಲ್ಯೂಸಿನ ಬಗ್ಗೆ ಇಲ್ಲದೆ ಇರುವಂಥ ಇದು ಯಾವುದೂ ಇಲ್ಲ. ಡಿಸ್ವ್ಯಾಲ್ಯೂಸು ಇದೆ. ಆ ಡಿಸ್ವ್ಯಾಲ್ಯೂಸು ಅಂತಂದರೆ ಇವನಿದಾನಲ್ಲ, ಮಂಜಣ್ಣನ ಬಗ್ಗೆ ನಿಮಗೆಲ್ಲ ಗೊತ್ತಿರ್ಬೋದು. ಅವನು ಮಾಡ್ದ. ಹೀಗೆ ಎರಡೂ ಇದಕ್ಕೆ ನನಗೆ ಅನುಭವ ಸಾಕಷ್ಟು ಇರೋದ್ರಿಂದವ ನಾನು ಇದು ಬರೆಯೋಕ್ಕೆ ಸಾಧ್ಯವಾಯಿತು. ನಮಸ್ತೆ. ಮಂದ್ರ ಮತ್ತು ತಂತುವನ್ನು ಓದುವಾಗ ನಾನೇನು ಕಲಾವಿದ ಅಲ್ಲ, ಓದುವಾಗ ಕಲಾವಿದನಾಗಿ ನಾವು ಯೋಚನೆ ಮಾಡುವಾಗ ಒಂದು ಪ್ರಶ್ನೆ ಬರುವುದೇನಂತ ಹೇಳಿದರೆ, ಕಲಾವಿದನ ಜೀವನ ಯಾವತ್ತು ದುರಂತವಾಗಿ ಅಂತ್ಯ ಯಾಕೆ ಆಗ್ತದೆ ಅಂತ. ಮಂದ್ರ ಮತ್ತು ತಂತು ಓದಿದ ಮೇಲೆ ಅವ್ರಿಗನ್ಸಿದ್ದು ಕಲಾವಿದರ ಜೀವನ ದುರಂತದಲ್ಲೇ ಯಾಕೆ ಅಂತ್ಯವಾಗುತ್ತೆ ಅಂತ. ನೋಡಿ, ಅದು ಎಲ್ರಿಗೂ ಆಗಲ್ಲ. ಇದು ಎರಡು ಈ ಪಾತ್ರಗಳು ಅಷ್ಟೇ ಸೃಷ್ಟಿ ಮಾಡಿರುವಂಥದ್ದು. ಈ ಆರ್ಟಿಸ್ಟ್ಗೆ ಒಂದು ಸ್ವಲ್ಪ ರೊಮ್ಯಾನ್ಸ್ ಇದ್ದೇ ಇರುತ್ತೆ. ಡಾನ್ಸರ್ಸ್ಗಿನ್ನೂ ಜಾಸ್ತಿ ಇರುತ್ತೆ. ಈಗ ನೋಡಿ, ಅದರೊಳಗೆ ಇದು ಒಬ್ಬ ಮ್ಯೂಸಿಷಿಯನ್ನ ಮ್ಯೂಸಿಕ್ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ, ಉತ್ತರ ಹಿಂದೂಸ್ತಾನ ಇದನ್ನು. ಅದಕ್ಕೆ ಬೇಕಾದಷ್ಟು ನಾನು ಸಂಗೀತಗಳನ್ನ ಕೇಳಿದ್ದೀನಿ. ಅದು ಉತ್ತರದಲ್ಲೇ ಇದ್ದು ನಾನು ಇದಕ್ಕೆ ಅದು ಡೆಲ್ಲಿ, ಕಾಶ್ಮೀರ ಅಲ್ಲ, ಲಕ್ನೋ, ಆಮೇಲೆ ನಮ್ಮ ಇದಿದೆಯಲ್ಲ ಕಾಶಿ ಬಹಳ ಜನ ಕಾಶಿ ಅಲ್ಲಿ ಇರುವಂಥ ಸಂಗೀತಗಾರರು ಅದನ್ನೆಲ್ಲ ಹೋಗಿ ನೋಡಿ, ಅವ್ರ ಕೈಲೆಲ್ಲ ಮಾತಾಡಿ, ಅವರ ಕೈಲಿ ಇದನ್ನು ಡಿಸ್ಕಸ್ ಮಾಡಿ, ಅದಕ್ಕೆಲ್ಲ ನೋಟ್ಸ್ ಎಲ್ಲ ಮಾಡಿಕೊಂಡು ಇದನ್ನೆಲ್ಲ ಮಾಡಿದೆ. ಅಲ್ಲಿ ಒಬ್ಬಳು ಡಾನ್ಸರ್ ಬರ್ತಾಳೆ, ಎಲ್ಲಿ ಮಂದಿರದೊಳಗೆ ಒಬ್ಬಳು ಡಾನ್ಸರ್ ಬರ್ತಾರೆ. ಅದಕ್ಕೆ ಡ್ಯಾನ್ಸರಿಗೆ ನನಗೆ ಹೆಚ್ಚು ಅದು ಡ್ಯಾನ್ಸರ್ ನೋಡಿದ್ದೀನಿ, ಡೆಲ್ಲಿಲಿದ್ದಾಗ ಡ್ಯಾನ್ಸ್ಗಳು ಆಗ್ತಾಯಿತ್ತು. ಈಗ ಹಿಂದೂಸ್ತಾನಿ ಡ್ಯಾನ್ಸ್ ಇದೆಯಲ್ಲ, ಇಲ್ಲಿ ಎಲ್ಲಿದೆ ಇದು? ಮಂಗಳೂರಿನಲ್ಲಿ ಎಲ್ಲಿದೆ? ಇಲ್ಲವೇ ಇಲ್ಲ. ಇದೆಲ್ಲ ಈ ಥರದೊಳಗೆ ಎಲ್ಲ ಅನುಭವ ಇದ್ದದ್ರಿಂದ ಇದು ನನಗೆ ಈಗಲೂ ಹೇಳ್ತೀನಿ, ಇವತ್ತೂ ಇದರೊಳಗೆ ಬರುತ್ತಲ್ಲ, ಹಾಗೆ ಅಲ್ಲ ಇದು ಕೇಳೋಕ್ಕೆ ಅಲ್ಲ, ಇದು ಈಗೆಲ್ಲ ನಿಮ್ಮ ಇದರೊಳಗೆ ಮೊಬೈಲಲ್ಲಿ ಕೂಡ ಬಂದ್ಬಿಡುತ್ತೆ. ನಾನು ಪ್ರತಿ ದಿವಸನೂ ಸಾಯಂಕಾಲದ ಹೊತ್ತು ಕೊನೆ ಪಕ್ಷ 2 ಹಿಂದೂಸ್ತಾನಿ ಸಂಗೀತ ಹಾಡುಗಳನ್ನು ಕೇಳದೇ ಇದ್ದರೆ ನನಗೆ ತಲೆನೋವು ಬರುತ್ತೆ. ಅಷ್ಟು ಕೇಳಿದ್ದೇನೆ. ಈಗಲೂ ನನಗೆ ಇದಿರುತ್ತೆ. ನಾನು ಬರೆಯುವಾಗ ಯಾವುದಾದ್ರು ಒಂದು ಐಡಿಯಾಗಳು ನನಗೆ ಮಿಸ್ ಆಯಿತು ಅಂದರೆ ಅಲ್ಲಿಟ್ಟುಬಿಡ್ತೀನಿ. ಹೋಗಿ ಒಂದು 2 ಗಂಟೆ ಇದನ್ನು ಹಾಕ್ಕೊಂಡು ಒಳ್ಳೆಯ ಸಂಗೀತವನ್ನು, ಅದರೊಳಗೂ ಹೆಂಗಸು ಹಾಡಿದ್ದು
ನೋಡಿ, ಹೆಂಗಸರ ಹಾಡಿನಲ್ಲಿ ಬರುವಂಥ ಒಂದು ಇದು ಇದೆಯಲ್ಲ, ಏನು ಒಂದು ಭಾವ, ಒಂದು ಶಾಂತಿ ಗಂಡಸರ ಹಾಡಿನಲ್ಲಿ ಬರೋದೇ ಇಲ್ಲ. ಗಾಢದಂದರೆ ವೇದ ಇದಕ್ಕೆ ಇದರೊಳಗೆ ಶಕ್ತಿ ಅದನ್ನು ತೋರಿಸುತ್ತೆ. ಅದಕ್ಕೆಲ್ಲದು ಈ ಶಕ್ತಿ ಕಟ್ಕೊಂಡು ಏನು ಮಾಡ್ತಾರೆ, ನನಗೆ ಬೇಕಾದದ್ದು ಪೀಸ್ ಆಫ್ ಮೈಂಡು. ಅದಕ್ಕೋಸ್ಕರವಾಗಿ ಇದನ್ನೇ ನಾನು ಹೆಚ್ಚಾಗಿ ಹೇಳೋದು. ಆ್ಯಂಡ್ ಬಹುತೇಕ ಹಾಗೆ ನನಗೆ ಇರೋದು ಮರಾಠಿಯರು. ಈಗ ನೋಡಿ, ಮರಾಠಿಯಲ್ಲಿರುವಷ್ಟು ಸಂಗೀತ ಇಲ್ಲಿದೆಯಾ? ನಿಮ್ಮೂರಲ್ಲಿದೆಯಾ? ಯಾರೋ ಒಬ್ಬರೊಬ್ಬರು ಕಲ್ತಿರಬೇಕು, ಇಲ್ಲವೇ ಇಲ್ಲ. ಕರ್ನಾಟಕದಲ್ಲಿ ಮೈಸೂರಲ್ಲಿ ಆಲ್ಮೋಸ್ಟ್ ಇಲ್ಲ. ಕೆಲವರು ಕರೀತಾರೆ, ಎಲ್ಲ ಒಂಚೂರು ಮಾಡ್ತಾರೆ, ಮುಗಿದೋಯ್ತು ಅದಕ್ಕೆಲ್ಲರೂ. ಮಹಾರಾಷ್ಟ್ರ ಅಷ್ಟು ಇದೆಲ್ಲ ಬಂದಿದೆ. ಅದು ಬಾಂಬೆಲಿರೋ ಆಗೋಷ್ಟು ಇದು ಸಂಗೀತದವ್ರಿಗೆ ಜೀವನೋಪಾಯ ಎಲ್ಲೋ ಇರಬಾರಲ್ಲ. ಪುನಃ ಬಾಂಬೆ ಇವೆರಡೂ ನನಗೆ ಮತ್ತೆ ಎಷ್ಟು ಅನುಭವ ಇದ್ದುದರಿಂದ ಮಂತ್ರ ಬರೆಯೋಕ್ಕೆ ಸಾಧ್ಯವಾಯಿತು. ಒಂದು ಪ್ರಶ್ನೆ ತಗೋಬೋದು ಅನ್ಸುತ್ತೆ. ನಮಸ್ಕಾರಗಳು ಸರ್. ನೀವು 75 ವರ್ಷಗಳಿಂದ ಹೆಚ್ಚು ಸಮಯದಿಂದ ಬರಿತಾ ಇದ್ದೀರಿ. ಒಬ್ಬ ಮನುಷ್ಯನ ಅಥವಾ ವ್ಯಕ್ತಿ ಚಿಂತಕ ಬೆಳೀತಾ ಹೋದಾಗೆ ಅವನ ಅನುಭವಗಳ ಮೂಲಕ ಅವನ ಮೌಲ್ಯಗಳು, ಚಿಂತನೆಗಳು ಬದಲಾಗುವ ಸಾಧ್ಯತೆ ಇರ್ತದೆ. ಸೊ ಹಾಗೆ ಒಂದು ಪ್ರಶ್ನೆ ಇಲ್ಲ, ನೀವೀಗ ಹಿಂದೆ ಬರೆದಿದ್ದದ್ದು ನಿಮ್ಗೆ ಈಗ ಯಾವುದಾದ್ರೂ ಸರಿ ಅಂತ ಕಾಣ್ತದ ಅಥವಾ ಸರಿ ಅಲ್ಲ ಅಂತ ಕಾಣ್ತದೆ, ಅಥವಾ ಹಿಂದೆ ತಪ್ಪು ಅಂತ ಕಂಡದ್ದು ಈಗ ಸರಿ ಅಂತ ಕಂಡದ್ದುಂಟಾ? ಹಾಗೇನಾದರೂ ಚಿಂತನೆಯಲ್ಲಿ ಬದಲಾವಣೆ ಆದುಂಟಾ? ಹಳೆಯದ್ದು ಸರಿ ಈಗ ತಪ್ಪು ಅಂತ ಕಾಣ್ಬೋದು, ಅಥವಾ ಹಳೆಯದ್ದು ತಪ್ಪು ಈಗ ಸರಿ ಅಂತ ಕಾಣ್ಬೋದು. ಅಂಥದ್ದು ಯಾವುದಾದ್ರೂ ಇದೆಯಾ ಘಟನೆ ಅಥವಾ ಅಂಥ ಸಂದರ್ಭ ಇದೆಯಾ? ಕೇಳೋದು, ನೀವು ಇಷ್ಟೊಂದು ಕಾದಂಬರಿಗಳನ್ನು ಬರೆಯುವಾಗ ನಿಮ್ಮ ಚಿಂತನೆಯಲ್ಲಿ ವ್ಯಾಲ್ಯೂಸ್ ಬಗ್ಗೆ ಎಷ್ಟೆಷ್ಟೋ ಬದಲಾವಣೆಗಳಾಗಿರುತ್ತೆ ಚಿಂತನೆಗಳಲ್ಲಿ. ಈಗ ನೋಡುವಾಗ ಹಿನ್ನೋಟದಲ್ಲಿ ಇಷ್ಟು ವಯಸ್ಸಾದಾಗ ಹಿಂದೆ ಬರೆದಿದ್ರು ಈ ಥರ ಇತ್ತು, ಇನ್ನೂ ಬೇರೆ ಥರ ಬರೀಬೋದಿತ್ತು, ಅಥವಾ ಮುಂಚೆನೇ ಬರೆದಿದ್ದು ಚೆನ್ನಾಗಿತ್ತು ಅಂತ ನಿಮಗೇನಾದರೂ ನಿಮ್ಮ ಪುಸ್ತಕಗಳ ಬಗ್ಗೆನೇ ವಿಮರ್ಶೆ ಅನ್ನಿಸ್ತಿರುತ್ತಾ ಅಂತ ಪ್ರಶ್ನೆ. ಇಲ್ಲ, ಆಫ್ಟರ್ ಆಲು ಇದನ್ನು ಅದು ಹಾಗೆ ಬರೋದಿಲ್ಲ. ಆದರೆ ಕೆಲವು ಕಾದಂಬರಿಗಳು ಬಹಳ ಡಲ್ ಅಂತ ನನಗೆ ಅನಿಸುತ್ತೆ. ಅದು ಚಿಕ್ಕ ವಯಸ್ಸಿನಲ್ಲಿ ನಾನು ಬರೆದದ್ದಲ್ಲಿ ಕೆಲವು ಡಲ್ ಅಂತ ಬರುತ್ತೆ. ಈಗ ನೀವು ಇದು ಈಗ ಭೀಮಕಾಯ, ಕುಸ್ತಿ, ಗತಜನ್ಮ, ಅದೆಲ್ಲ ಬಹಳ ಡಲ್ಲು ಇದರೊಳಗೆ. ಈಗ ನೋಡಿ, ಚಿಕ್ಕ ವಯಸ್ಸು ನಾನು ಗುಜರಾತ್ನೊಳಗೆ ಕೆಲಸದಲ್ಲಿದ್ದೆ. ಅಲ್ಲಿ ಇದು ಹಾಲಿನ ಇದೆಲ್ಲ ಇತ್ತಲ್ಲ, ಇದು ಏನು ಅಮೂಲ್ ಇತ್ತಲ್ಲ, ಅಮೂಲಲ್ಲಿ 4 ಜನ ವೆಟರ್ನರಿ ಡಾಕ್ಟ್ರನ್ನ ಅಪಾಯಿಂಟ್ ಮಾಡಿದರು. ಅವರಲ್ಲಿ 3 ಜನ ಕರ್ನಾಟಕರು, ಉತ್ತರ ಕರ್ನಾಟಕದವರು. ಅಲ್ಲಿ ನಾನು ಗುಜರಾತಲ್ಲಿ ಇದ್ದಾಗ ಅವ್ರಿಗೆ ಸ್ನೇಹ ಇದಾಯಿತು. ಆಮೇಲೆ ನಿಮ್ಮ ಜೊತೆ ನಾನು ನೋಡ್ತೀನಿ, ನೀವು ಏನು ಮಾಡ್ತೀರಾ ಅಂತ. ಅವರು ಅಲ್ಲಿ ಒಂದು ಸಿಸ್ಟಮ್ ಏನು ಮಾಡ್ಕೊಂಡಿದ್ರು ಅಂದರೆ, ಪ್ರತಿ ಹಳ್ಳಿಯಲ್ಲಿ ಇರುವಂಥ ಇವ್ರಿಗೆ ಪ್ರತಿ ದಿವಸ ಈ ವೆಟರ್ನರಿ ಡಾಕ್ಟರ್ ಹೋಗಬೇಕು. ಊರು ಮುಂದುಗಡೆಯಲ್ಲಿ ಅವರದ್ದು ಒಂದು ಆಫೀಸ್ ಇಟ್ಕೊಂಡಿರ್ತಾರೆ. ಊರಿನ ಅಲ್ಲಿ ಇದರ ಮುಖ್ಯಸ್ಥರು ಅಲ್ಲಿಗೆ ಹೋದರೆ ಅಲ್ಲಿ ಏನು ಪ್ರಾಬ್ಲಮ್ ಇದೆ, ಆ ಎಮ್ಮೆಗಳಿಗೆ, ಆ ಹಸುಗಳಿಗೆ ಏನು ಪ್ರಾಬ್ಲಮ್ ಇದೆ, ಏನು ಕಾಯಿಲೆ, ಏನಿದು, ಹಾಗೆ ಇದು ಇದೆಲ್ಲನೂ ಬಂತು. ಅದಕ್ಕೆ ಹಾಲು 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 ಅಂತವ. ಆವಾಗ ನಾನು ಆಲೋಚನೆ ಮಾಡಿದೆ, ಇದಕ್ಕೆಲ್ಲನೂ ನನಗೊಂದು ಆಲೋಚನೆ ಮಾಡಿದೆ ಅಂದರೆ ಬಂತು ನನ್ನ ಮನಸ್ಸಿನೊಳಗೆ. ತಬ್ಬಲಿಯು ನೀನಾದೆ ಮಗನೇ ಅಂತ ಅನ್ನೋದು ಬಂತು. ಸರಿ, ಹಾಗೆ ಇದು ಮಾಡ್ಕೊಂಡು ನಾನು ಹಳ್ಳಿಲೇ ಇದ್ದವನು.
ನಮ್ಮ ಊರಿನೊಳಗೆ ನಮ್ಮ ಮನೆ ಒಳಗೆ ಸೀತಮ್ಮ ಅಂತ ಹೆಸರಿಟ್ಟಿದ್ದಂಥ ಒಂದು ನಾಯಿ ಅಲ್ಲ ಒಂದು ಇದು ಹಸು ಇತ್ತು. ಇದರೊಳಗೆಲ್ಲ ಎಷ್ಟು ಇದಾಗಿತ್ತು ಹಾಗೆ ಅಂತ ಅಂದರೆ ಇದು ನನಗೆ ಏನಾಯಿತು ಅಂತ ಅಂದರೆ, ನಾನು ಹುಟ್ಟಿದ ಮೇಲೆ ಇನ್ನೊಂದು ಮಗು ಹುಟ್ಟಿತು. ಆ ಮಗು ಇದು ಹುಟ್ಟಿದ 2 ತಿಂಗಳಿಗೆ ಸತ್ತೇ ಹೋಗ್ಬಿಡ್ತು. ಏನು ಕಾರಣವಾಗಿತ್ತೋ ಸತ್ತೇ ಹೋಗ್ಬಿಡ್ತು. ಇದಕ್ಕೆಲ್ಲ ನಮ್ಮ ತಾಯಿಗೆ ಎದೆ ಒಳಗಿದ್ದಂಥ ಹಾಲು ಉಕ್ಕು ಬರೋದು, ಅದು ಅವ್ರಿಗೆ ಬಹಳ ಭಯ, ಇದು ನೋವಾಗೋಕೆ ಶುರುವಾಗೋದು. ಅದು ನಾನು ಇದ್ದಲ್ಲ, ಅದು ನೀನು ಇದು ಮಾಡಪ್ಪ ಅಂತ ಹೇಳೋದು. ನಾನು ಇದನ್ನು ಮಾಡೋಕ್ಕೆ ಇದು ಮಾಡಿದೆ. ಒಂದು ಎಷ್ಟು 3 ಇದನ್ನು ಮಾಡಿದೆ ನಾನು. ಅದಾಯಿತು. ಅಷ್ಟರೊಳಗೆ ಇನ್ನೊಂದು ಇದು ನಡೀತು. ನಮ್ಮ ಊರಿನಲ್ಲಿ ಅವರೊಬ್ಬರು ಶಾನ್ಭೋಗರು, ಆ ಶಾನ್ಭೋಗರ ಹೆಂಡತಿಗೆ ಮಗು ಹುಟ್ಟಿತು. ಅದು ಅವ್ರಿಗೇನೋ ಒಂದು ಥರದ ದೆವ್ವ ಬಂದ್ಬಿಡುತ್ತು ಅಂತ ಅಂದರು. ಹತ್ತಿರಕ್ಕೆ ಬಂದರೆ ಮಗುನೇ ಇದು ಮಾಡಬಾರ್ದು, ಹೊಡೆದು ಬಿಡ್ತೇನೆ, ತುಳಿದು ಬಿಡ್ತೀನಿ ಅಂತವ. ಆವಾಗ ಶಾನ್ಭೋಗರು ಬಂದರು ನಮ್ಮ ತಾಯಿ ಹತ್ರ, ನಮ್ಮ ಮಗುಗೆ ನೀವು ಹಾಲು ಇದನ್ನು ಕೊಡಿಸಿ ನೀವು ಹಾಗೆ ಅಂತ ಒಂದೊಂದು ಕೆಲಸ. ಅದಕ್ಕೂ ಕೂಡ ನಮ್ಮ ತಾಯಿ ಇದು ಮಾಡಿದ್ರು, ಏನು ಇದು ಮಾಡ್ತು, ಎಲ್ಲನೂ ಮಾಡ್ತು. ಆಮೇಲೆ ಮುಂದೆ ಏನಾಯಿತು ಅಂದ್ರೆ, ನಮ್ಗೆ ಯಾವುದೋ ಒಂದು ಕಷ್ಟ ಬಂತು. ಆ ಕಷ್ಟ ಬಂದಾಗ ಆ ಶಾನ್ಭೋಗರು ನಮಗೆ ಸಹಾಯ ಮಾಡೋಕ್ಕೆ ಅಂತ ಬಂದರೆ ಅವ್ರ ಹೆಂಡತಿಯೇ ಬಿಡಲಿಲ್ಲ ಇದಕ್ಕೆಲ್ಲರೂ. ಅವಳು ಬಂದದ್ದೇ ಕೆಲಸ. ಅವ್ರ ಮನೆ ಒಳಗೆ ಜೋಳ ತುಂಬ ಇತ್ತು. ಆ ಜೋಳ ಕೊಡಿ, ಜೋಳದ ಹಿಟ್ಟನ್ನು ಕೊಡಿ ಅಂದರೆ ಅವ್ರ ಹೆಂಡತಿ ಬಿಡಲಿಲ್ಲ ಆ ಶಾನ್ಭೋಗ್ರನ್ನ. ನಾನೇ ಹೋಗಿ ಇದು ದೊಡ್ಡ ಇದರ ಗುಡ್ಡೆ ಇತ್ತು ಜೋಳದಕ್ಕೆ. ನಾನು ಹೋಗಿದೆ ಅದಕ್ಕೆ. ಆ ಶಾನ್ಭೋಗ್ರು ಒಂದು ಟವಲ್ ಹಾಕ್ಕೊಂಡು ನನ್ನ ಕೈಲಿ ಕೊಡೋಕ್ಕೆ ಅಂತ ಬಂದದ್ದ ಕೆಲಸ. ಅವಳು ಬಂದದ್ದ ಕೆಲಸ ಅದೇನು ಕಟ್ತಾ ಮಾಡೋದು, ಮನೆದೆಲ್ಲ ತಗೊಂಡದ್ದ ಕೆಲಸ. ಮನೆ ಉಳಿಯತ್ತ ನಿಮಗೆ ಅಂದರು. ಅವ್ರು ಹೇಳಿದ್ರು, ಗೌರಮ್ಮ ಈಗ ಕೊಟ್ಟು ತನ್ನ ಹಾಲು ಕೊಟ್ಟು ಇದೆಲ್ಲ ಮಾಡಿದ್ದಾರೆ, ನಿನಗೆ ಜ್ಞಾನ ಇಲ್ವೇ ಅಂತ ಅಂದರೆ, ಏನು ಅದೇನು ಮಹಾ ಮಾಡಿದ್ದದ್ದು ಹಾಗೆ ಅಂತ ಅವಳು ಕೊಡಲೇ ಇಲ್ಲ ಅದಕ್ಕೆ. ಅವಳು ಹೆಂಗಸಾಗಿದ್ದು. ಸೊ ಈ ಥರದಲ್ಲಿ ಎಲ್ಲನೂ ಇದು ಬರದೆ ನಾನು. ಇದು ತಬ್ಬಲಿಯೋ ನೀನಾದೆ ಮಗನೇ ಅನ್ನೋದಕ್ಕೆ ಬೇಸಿಕ್ಸು. ಇದು ದೂರ ಸರಿದರು, ಆದರೂ ಅದರೊಳಗೆ ಪ್ರೇಮ ಮತ್ತು ಅಧ್ಯಾತ್ಮ ಎರಡೂ ಇದೆ. ಅದನ್ನು ಬರೆಯೋಕ್ಕೆ ನಿಮಗೆ ಪ್ರೇರಣೆ ಏನು? ಮತ್ತು ಪ್ರೇಮ ಅನ್ನೋದು ಸಫಲ ಆಗಬೇಕಾದ್ರೆ ಅದೃಷ್ಟ ಬೇಕು ಅನ್ನೋ ಮಾತನ್ನು ಬರೀತೀರ ಅದರಲ್ಲಿ. ಒಟ್ಟಿನಲ್ಲಿ ದೂರ ಸರಿದರು ಕಾದಂಬರಿ ಬರೆಯೋಕ್ಕೆ ನಿಮ್ಗೇನು ಪ್ರೇರಣೆ? ದೂರ ಸರಿದರು ಅಂದರೆ ಏನು ಸ್ಟೋರಿ? ಅದೇ ಹುಡುಗ ಹುಡುಗಿ ಲವ್ ಸ್ಟೋರಿ. ಅದು ಚಿಕ್ಕಮಂಗ್ಳೂರು ಇದೆಲ್ಲ ಬರುತ್ತಲ್ಲ, ಮುಳ್ಳಯ್ಯನಗಿರಿ. ಅಲ್ಲ, ಇದು ಇವು ಹೇಗಾಗುತ್ತೆ ಅಂತಂದರೆ, ಒಬ್ಬ ಹುಡುಗ ಒಬ್ಬ ಹುಡುಗಿ ಕ್ಲಾಸ್ಮೇಟ್ಸ್ ಆಗಿರ್ತಾರೆ. ಒಬ್ರಿಗೂ ಹಾಗೇ ಇದೇ ಬರುತ್ತೆ. ಅವಳದ್ದು ನೋಡೋಕ್ಕೂ ಚೆನ್ನಾಗಿದ್ದಾಳೆ, ಇವನು ತುಂಬ ಬುದ್ಧಿವಂತ. ಹಾಗೆ ಇದು ಮಾಡ್ತಾವ, ನಾವು ಮದುವೆ ಮಾಡ್ಕೊಳ್ಳೋಣ ಅಂತ ಅಂತಾರೆ. ಅವಳು ಹೇಳ್ತಾರೆ, ಅದೆಲ್ಲ ಸರಿ, ನಾನು ಕ್ರಿಶ್ಚಿಯನ್ನು, ಆದರೆ ನೀನು ಮದುವೆ ಮಾಡಿಕೊಂಡ್ರೆ ನಾವು ಒಪ್ಕೋತೀವಿ, ಆದರೆ
ಇದು ನಾನು ನಿನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ನಿಮ್ಮವರ ಒಪ್ಕೊಳ್ಳೋದಿಲ್ಲ. ಯಾಕೆಂದರೆ ಹಿಂದೂಗಳು ಎಲ್ಲ ಬಹಳ ಇದು ಬಿಟ್ಟು ಅವರು ಹಾಗೆ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಇವನು ಯೋಚನೆ ಮಾಡಿ 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 ಎಲ್ಲ ಮಾಡ್ತಿ ಕೊನೆಗೆ ಒಂಥರ ಇದು ಹೋಗ್ಬಿಟ್ಟು ಅವನು ಕ್ರಿಶ್ಚಿಯನ್ನೇ ಆಗ್ಬಿಡ್ತಾನೆ. ಕ್ರಿಶ್ಚಿಯನ್ ಆದಮೇಲೆ ಒಂದಾಗುತ್ತೆ, ಅವರ ತಂದೆ ತಾಯಿಗಳ ಶ್ರಾದ್ದ ಮಾಡಬೇಕು. ಯಾರು ಮಾಡೋದು? ಆಮೇಲೆ ಅವನ ತಂಗಿ ಮಾಡಿಸ್ತಾಳೆ, ಅವಳ ಗಂಡನಿಗೆ ಹೇಳಿ ಅದು ಮಾಡಿಸ್ತಾಳೆ. ಅವನಿಗೆ ಗೊತ್ತಿದೆ ನಮ್ಮ ತಾಯಿಯಿಂದ ಮಾಡಿದ್ದಾರೆ ಹಾಗೆ ಅಂತವ. ನಾನು ಬರ್ತೀನಿ ಅಂತ ಹೇಳ್ತಾನೆ. ಇಲ್ಲ, ಅದರ ಊಟನೂ ಕೂಡ ನಾವು ಇನ್ನಿಗೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದು ಯಾಕೆಂದ್ರೆ ಶ್ರಾದ್ದದ್ದು ಅದು ಅಂತ ಬಿಟ್ಬಿಡ್ತಾನೆ ಇವರಿಗೆ. ಇನ್ನೊಂದಾಗುತ್ತೆ ಇವನಿಗೆ, ಇದು ಬಹಳ ಬೇಜಾರು. ಅವನಿಗೆ ಸ್ಕೂಲಿನ ಹೆಡ್ ಮಾಸ್ಟರ್ ಕೆಲಸ ಕೊಟ್ಟಿರ್ತಾರೆ ಕ್ರಿಶ್ಚಿಯನ್ರು. ಅವನಿಗೆ ಒಳ್ಳೆ ಇದಾಗಿ ಶೋಕಿಯಾಗಿ ಎಲ್ಲ ಇರ್ತಾನೆ, ಮನೆ ಎಲ್ಲ ಕೊಟ್ಟಿರ್ತಾರೆ ಇದಕ್ಕೆಲ್ಲನೂ. ಆದರೂ ಇವನಿಗೆ ಬೇಸರ ಅಂತ ಅನ್ನೋದಿರುತ್ತೆ. ಆವಾಗ ಹೋಗ್ತಾನೆ, ಬೇಲೂರಿಗೆ ಹೋಗ್ತಾನೆ. ಆ ಬೇಲೂರಿಗೆ ಹೋಗಿದ್ರೆ ಆ ವಿಷ್ಣು ಇದೆಲ್ಲನೂ ಇರುತ್ತೆ, ಎಲ್ಲ ನೋಡ್ಕೊಂಡು ಬರ್ತಾನೆ. ನೋಡ್ಕೊಂಡು ಬಂದು ಇದು ಮಾಡೋಕ್ಕೆ ಏನು ದೇವ್ರಿಗೆ ಮಂಗಳಾರತಿ ಮಾಡೋದಕ್ಕೆ ಹಾಗೆ ಅಂತ ಇದು ಮಾಡ್ತಾನೆ. ಅಷ್ಟರೊಳಗೆ ಯಾರೋ ಹೇಳ್ತಾರೆ, ಇವನು ಕ್ರಿಶ್ಚಿಯನ್ನು. ಇದರ ಸ್ಟೋರಿ ಇದು ಇದರ ಬೇಸಿಸ್ ಅದೊಂದು ಈ ಕ್ರಿಶ್ಚಿಯಾನಿಟಿ ಪ್ರಾಬ್ಲಮ್ಮೇ ಅಲ್ಲಿಂದ ಆರಂಭವಾದದ್ದು. ಮುಂದೆ ಇನ್ನೊಂದು ಪುಸ್ತಕ ಬಿಡುಗಡೆಯ ಸಮಯ. ಡಾಕ್ಟರ್ HR ವಿಶ್ವಾಸ್ ಅವರ ಸಂದು ಹೋದ ಸಾತ್ವಿಕರು ಪುಸ್ತಕವನ್ನು SL ಭೈರಪ್ಪ ಅವರು ಬಿಡುಗಡೆ ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಡಾಕ್ಟರ್ HR ವಿಶ್ವಾಸ್ ಅವರು ಮಲೆನಾಡಿನ ಕೊಪ್ಪ ತಾಲೂಕಿನ ಹುಲಿಯಾಲಿಯಲ್ಲಿ ಜನಿಸಿ ಸಂಸ್ಕೃತ ಭಾಷೆಯಲ್ಲಿ ವಿದ್ವಾನ್ MA ಮತ್ತು PhD ಪಡೆದವರು. ಸಂಸ್ಕೃತ ಕ್ಷೇತ್ರದಲ್ಲಿ ದೀರ್ಘಕಾಲದಿಂದ ಸೇವೆ ಸಲ್ಲಿಸುತ್ತಿರುವ ಅವರು ಸಂಸ್ಕೃತ ಕನ್ನಡ ಎರಡೂ ಭಾಷೆಗಳಲ್ಲಿ ಸಾಕಷ್ಟು ಕೃಷಿ ಮಾಡಿದ್ದಾರೆ. SL ಭೈರಪ್ಪ ಅವರ ಆವರಣ ಕಾದಂಬರಿಯ ಸಂಸ್ಕೃತ ಅನುವಾದಕ್ಕಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದಲೂ, ಉತ್ತರಾಖಂಡದ ಅನುವಾದಕ್ಕಾಗಿ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದಿಂದಲೂ ಪುರಸ್ಕೃತರಾಗಿದ್ದಾರೆ. ಸಂಸ್ಕೃತದಲ್ಲಿ ಬಾಲ ಸಾಹಿತ್ಯಕ್ಕಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಪುರಸ್ಕೃತರಾಗಿದ್ದಾರೆ. ತಿರುಪತಿಯ ರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ವಾಚಸ್ಪತಿ ಪದವಿಗೂ ಪಾತ್ರರಾಗಿರುವ ಇವರ 30ಕ್ಕೂ ಹೆಚ್ಚು ಕೃತಿಗಳು ಇದುವರೆಗೆ ಬೆಳಕು ಕಂಡಿವೆ. ಮುಂದೆ ಇಂದು ಇಲ್ಲಿ ಪುಸ್ತಕ ಬಿಡುಗಡೆಗೊಂಡಿರುವ ಎಲ್ಲ ಪುಸ್ತಕ ಲೇಖಕರಿಗೂ ಗೌರವ ಸೂಚಿಸುವ ಸಮಯ. ರಾಜು ಮೊಗವೀರ KS ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರು ಇದನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮೊದಲಿಗೆ ಪ್ರಕಾಶ್ ಮಲ್ಪೆ, ಪುಸ್ತಕ ಬೆಳಕು ಒಂದು ಇಳೆಗೆ ಬಂದು. ಪ್ರಕಾಶ್ ಮಲ್ಪೆ. ಧನ್ಯವಾದಗಳು ಸರ್. ಇನ್ನೊಬ್ಬರು ಗುರುಪ್ರಸಾದ್, ಛತ್ರಪತಿ ಶಿವಾಜಿ ಕಲ್ಪಿತ ಕಥೆಗಳ ಅನಾವರಣ, ಪುರಾವೆಗಳ ದರ್ಪಣ ಎನ್ನುವ ಪುಸ್ತಕ. ಮುಂದೆ ಸತೀಶ್ ಅವರ 3 ಪುಸ್ತಕಗಳು, ಬೊಗಸೆಯಲ್ಲಿ ವಿಶ್ವ, ಚಾಣಕ್ಯ, ಕನ್ನಡದ ಉತ್ಸವ. ಇನ್ನೋರ್ವರು ಡಾಕ್ಟರ್ HR ವಿಶ್ವಾಸ್ ಅವರು ಸಂದು ಹೋದ ಸಾತ್ವಿಕರು ಪುಸ್ತಕ. ನಡೆಸಿಕೊಟ್ಟ ನಿಮಗೆ ಧನ್ಯವಾದಗಳು ಸರ್. SL ಭೈರಪ್ಪನವರ ಕೃತಿಗಳೆಂದರೆ ಹಾಗೆ ರಸತ್ವ ಉಳ್ಳದ್ದು, ಸುದೀರ್ಘ ಸಾಧನೆಯ ಮೂರ್ತ ರೂಪವದು. ಸಂವಾದ ಬಹಳ ಸುಂದರವಾಗಿ ಮೂಡಿಬಂದಿದ್ದು, ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಚಿಕ್ಕದಾಗಿ ಚೊಕ್ಕವಾಗಿ ಉತ್ತರಿಸುತ್ತಾ ತನ್ನ ಪುಸ್ತಕಗಳಿಗೆ ದೊರಕಿದ ಪ್ರೇರಣೆಯ ರೀತಿ, ಪರಿಶ್ರಮದ ಸ್ಫೂರ್ತಿ, ಅದಕ್ಕೆ ಸಂದ ಕೀರ್ತಿ, ಹೀಗೆ ತನ್ನ ಸಾಧನೆಯ ಪರಿಯನ್ನು ಎಳೆಯಾಗಿ ನಮಗೆ ತಿಳಿಸುತ್ತಾ ಸಾಹಿತ್ಯ ಕೃಷಿಗೆ ನೀರುಣಿಸಿ ನಮ್ಮೊಳಗಿನ ಸಾಹಿತ್ಯಾಭಿಲಾಷೆಯನ್ನು ಉತ್ತೇಜಿಸಿ ತಮ್ಮ ಮುತ್ತಿನಂಥ ಮಾತುಗಳಿಂದ ಎಲ್ಲರ ಮನದಲ್ಲಿ ಸಾಹಿತ್ಯದ ಬೀಜ ಬಿತ್ತಿ ನಮ್ಮೆಲ್ಲರ ಸಾಧನೆಯ ಕನಸಿಗೆ ಜ್ಯೋತಿಯ ಪ್ರಭೆಯಾದ ನಿಮಗೆ ಹೃದಯಾಂತರಾಳದ ಧನ್ಯವಾದಗಳು ಸರ್. ಹಾಗೂ ಈ ಕಾರ್ಯಕ್ರಮವನ್ನು ಚಂದಗಾಣಿಸುವಲ್ಲಿ ಉತ್ತಮ ರೀತಿಯಲ್ಲಿ ನಿರ್ವಹಣೆ ನಡೆಸಿಕೊಟ್ಟ GB ಹರೀಶ್, ಲೇಖಕರು, ಸಂಶೋಧಕರು, ಇತಿಹಾಸಗಾರರು, ಇವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು ಸರ್.
ಒಂದು ಮಾತು ಹೇಳಬೇಕಿತ್ತು. ಭೈರಪ್ಪನವರು ಹೇಗೆ ಅಂತ ನಾವೆಲ್ಲ ಚಿಕ್ಕ ವಯಸ್ಸಿಂದ ನೋಡಿರೋರು. ಅವರು ಹಾಸನ ಜಿಲ್ಲೆ, ಚನ್ನರಾಯಪಟ್ಟಣ ತಾಲೂಕು, ಸಂತೇಶಿವರ. ನಮ್ಮದು ಹಾಸನ ಜಿಲ್ಲೆ, ಹಾಸನ ನಗರ. ನಾನು ಮೈಸೂರಿನಲ್ಲಿ PhD ಮಾಡುವಾಗ ಜೈನಶಾಸ್ತ್ರ ಡಿಪಾರ್ಟ್ಮೆಂಟಲ್ಲಿ ಇವರು ಆವರಣ ಕಾದಂಬರಿಗೆ, ಸಾರ್ಥ ಕಾದಂಬರಿಗೆ ಪ್ರಿಪರೇಷನ್ ಮಾಡ್ತಾಯಿದ್ರು. ಪ್ರಿಪರೇಷನ್ ಹೇಗಿರುತ್ತೆ ಅಂತ ಮಾತ್ರ ಒಂದು ಘಟನೆ ಹೇಳ್ತೀನಿ. ಮೈಸೂರಿನಿಂದ ಹಾಸನಕ್ಕೆ ಬರುವಾಗ ಕೌಶಿಕ, ಪಟ್ಟಾಭಿ ಜೋಯಿಸ್, ಕೌಶಿಕ ಅಂತ ಒಂದು ಊರಿದೆ. ಸಂಕೇತಿಗಳು ಅಂತ ಬ್ರಾಹ್ಮಣರಲ್ಲಿ ಒಂದು ಸಮುದಾಯ. ಅವರು ಹೆಚ್ಚು ಜನ ಇರೋ ಊರು ಕೌಶಿಕ. ಅಲ್ಲೊಂದು ದೊಡ್ಡ ಕೆರೆ ಇದೆ. ಆ ಕೌಶಿಕದ ಊರಿಗೇನೆ ಭೈರಪ್ಪನವ್ರನ್ನ ದತ್ತು ಕೊಡಬೇಕು ಅಂತಿತ್ತು ಅಂತ ಅವರ ಭಿತ್ತಿ ಓದಿದ್ರು. ಹಾಗೆ ಅವ್ರಿಗೊಂದು ಸಂಬಂಧ ಇದೆ. ಪಟ್ಟಾಭಿ ಜೋಯಿಸ್ರು ಅಂತ ಈ ಯೋಗವನ್ನು ಫೇಮಸ್ ಮಾಡಿದವರಲ್ಲಿ ಒಬ್ಬರು. ಅವರು ಮೈಸೂರಿನಲ್ಲಿ ಇರ್ತಾರೆ. ಭೈರಪ್ಪನವ್ರು ಅವರಿಂದನೇ ಯೋಗವನ್ನು ಕಲ್ತಿದ್ದು ಅಂತ ಹೇಳ್ತಾರೆ ಭೈರಪ್ಪನವರೇ. ವಿಷಯ ಅದಲ್ಲ. ಅಲ್ಲಿ ಆ ವರ್ಷ ಶಂಕರ ಜಯಂತಿ ನಡೀತಿತ್ತು. ಶಂಕರ ಜಯಂತಿ ನಡೆಯೋದು ಸಾಮಾನ್ಯ ಏಪ್ರಿಲು ಮೇ. ಅಷ್ಟೊತ್ತಿಗೆ ಇವ್ರ ತಲೆಯಲ್ಲಿ ಶಂಕರಾಚಾರ್ಯರಿಲ್ಲ. ಇವ್ರ ತಲೆಯಲ್ಲಿ ಇರೋದೆಲ್ಲ ನಾಗಭಟ್ಟ, ಚಂದ್ರಿಕೆ, ಮುಸಲ್ಮಾನರ ಆಕ್ರಮಣ ಪೂರ್ತಿ ಓದ್ಬಿಟ್ಟಿದ್ದಾರೆ. ಇಸ್ಲಾಮಿಗೆ ಸಂಬಂಧಪಟ್ಟಿದ್ದೆಲ್ಲ ಕರೆದಿರೋದು ಇವರು. ಮತ್ತು ಮೇಡಮ್ ಬಂದಿದ್ದರು, ಸರಸ್ವತಿ ಮೇಡಮ್ ಮನೆಯವರು. ಮಾತಾಡ್ತಿರೋದು ದೇವಸ್ಥಾನದ ಒಂದು ಪುನರುದ್ಧಾರದ ಕಾರ್ಯಕ್ರಮ ಮತ್ತು ಅದಾದಮೇಲೆ ಒಂದು ಧಾರ್ಮಿಕ ಕಾರ್ಯಕ್ರಮ, ಊಟ. ಇವ್ರು ಮಾತಾಡಿದ್ದೆಲ್ಲ ಇಸ್ಲಾಮಿನ ಬಗ್ಗೆ, ಆ ಕಾಲದಲ್ಲಿ ಏನೇನು ದಾಳಿಗಳಾಯಿತು. ಇವರು ಫಿಲಾಸಫಿ ಆಗಿರೋದ್ರಿಂದ ಶಂಕರಾಚಾರ್ಯರ ಫಿಲಾಸಫಿ ಬಗ್ಗೆ ಮಾತಾಡಬಹುದು ಅಂತ ಅವ್ರನ್ನ ಶಂಕರ ಜಯಂತಿಗೆ ಕರೆದಿದ್ದಾರೆ. ಅಂದರೆ ಲೇಖಕನ ಒಳಮನಸ್ಸು ಹೆಂಗಿರುತ್ತೆ ಅಂದರೆ, ಅವ್ರು ಏನನ್ನು ತಯಾರಿ ಮಾಡ್ತಾ ಇದ್ದಾರೋ ಅದೇ ಗುಂಗಲ್ಲಿ ಪೂರ್ತಿ ಮಾತಾಡಿದ್ರು ಅವರು. ಅಂದರೆ ಸಾರ್ಥ ಕಾದಂಬರಿಯ ಒಂದು ಚಾಪ್ಟ್ರು ಅಥವಾ ಒಂದು ನೋಟ್ಸು ಅವತ್ತು ನಮ್ಮ ಕಣ್ಮುಂದೆ ಬಿಚ್ಕೊಂಡಂಗೆ ಆಯಿತು. ಅಂದರೆ ಇನ್ನೊಂದು ಸರ್ತಿ ಮಾತನಾಡ್ತಾ ಭೈರಪ್ಪನವ್ರು ಹೇಳಿದ್ದು, ಹೀಗೆ ಸಿಗುವಂಥ ಜನಗಳಿದಾರಲ್ಲ, ಇವ್ರಿಗಿಂತ ನನಗೆ ನನ್ನ ಪಾತ್ರಗಳೇ ಹೆಚ್ಚು ಸತ್ಯ ಅಂತ ಅನಿಸುತ್ತೆ ಅಂತ. ದಿಸ್ ಇಸ್ ಹೌ ಎನ್ ಆಥರ್ ಲಿವ್ಸ್. ಥ್ಯಾಂಕ್ ಯು.